ಶ್ರೀಗುರುಭ್ಯೋ ನಮಃ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ತತಃ ಪುರೈವತಾಭೋ ದ್ವಿಜಂಹರಸ್ವರೂಪಿಣಂ ಸುದುಃಖವಾಸನಾಮಕಂ ಪ್ರಚಕ್ರತುಸ್ತೃಣೋಪಮಂ ದಶತ್ರಿಕೈಶ್ಶತೈರ್ವೃತೋ ಯತೀಶ್ವರೈಃ ಸ ಸರ್ವವಿತ್ ವಿಪಾಟಿತಾತ್ಮಕೋಪಿನಾದಿ ಸರ್ವಮಾತ್ರಕೋ ಭವತ್. ವರಾತ್ ಸ್ವಯಂಭು ಎಷ್ಟರ ಮಟ್ಟಿಗೆ ಎಲ್ಲ ವಸ್ತ್ರಾದಿಗಳನ್ನ ಕಿತ್ಕೊಂಡ್ಬಿಟ್ಟು ಭಾರಿ ಕಷ್ಟಪಟ್ಟು ವರಾತ್ ಸ್ವಸಂಭವಾದಸೌ ನ ಶಾಪಶಕ್ತಿಮಾನ್ ಅಭೂತ್ ತತಃ ಸಮಸ್ತ ಭಂಜನೋರು ಶಕ್ತಿಮಾಪ ಕೇಶವಂ. ಅಷ್ಟಾರು ಅವ್ರೇನು ಮಾಡಿದರು? ವರಾತ್ ಸ್ವಸಂಭವಾದಸೌ, ತಾವೇ ಕೊಟ್ಟಂಥ ವರದ ಕಾರಣದಿಂದಾಗಿ ನಾ ಶಾಪಶಕ್ತಿಮಾನ್ ಅಭೂತ್, ಅವ್ರಿಗೆ ಶಾಪ ಕೊಡ್ತಕ್ಕಂಥ ಶಕ್ತಿ ಅವ್ರಿಗಿರಲಿಲ್ಲ. ತತಃ ಆದ್ದರಿಂದ ಕೇಶವನ ಹತ್ರ ಕೃಷ್ಣನ ಹತ್ರ ಬಂದು ಹೇಳ್ಕೊಂಡು ಸಮಸ್ತ ಭಂಜನೋರು ಶಕ್ತಿಂ, ಕೃಷ್ಣ ಯಾರು? ಸಮಸ್ತ ಭಂಜನೋರು ಶಕ್ತಿಂ, ಅಂಥ ವರ ಏನೇ ಇರಲಿ ಕೂಡ ನಾಶ ಮಾಡ್ತಕ್ಕಂಥ ಶಕ್ತಿ ಇರೋದರಿಂದ ಆತನ ಹತ್ರ ಬಂದು, ಅದೇ ವರದೇಶ ವರಪ್ರದಂ, ವರ ಕೊಡ್ಲಕ್ಕೂ ಬರುತ್ತೆ, ಇನ್ನೊಬ್ರು ಕೊಟ್ಟು ವರನ ತೆಗಲಕ್ಕೂ ಬರುತ್ತೆ. ಆದ್ದರಿಂದ ಸಾ ತಾನ್ ಸಮರ್ಚ್ಯ ಮಾಧವ ಪ್ರದಾಯ ಚೋರು ಮಾತ್ರಕಾಹ ಯಯೌ ಚ ತೈಃ ಸಮನ್ವಿತೋ ವಧಾಯ ಸಾಲ್ವಪುತ್ರಯೋಃ. ಸಹ ತಾನ್ ಸಮರ್ಚ್ಯ ಮಾಧವಃ ಪ್ರದಾಯ ಚ ಉರುಮಾತ್ರಕಾಃ ಯಯೌ ಚ ತೈಃ ಸಮನ್ವಿತಃ ವಧಾಯ ಸಾಲ್ವಪುತ್ರಯೋಃ. ಸಹ ತಾನ್ ಸಮರ್ಚ್ಯ ಮಾಧವಃ ಪ್ರದಾಯ ಚ ಉರುಮಾತ್ರಕಾಃ, ಕೃಷ್ಣ ಅವರೆಲ್ಲ ಗೌರವದಿಂದ ಕಂಡ. ಕೃಷ್ಣ ಅವರನ್ನು ತನಗಿಂತ ಭಾರಿ ಕಡಿಮೆ ಗೌರವದಿಂದ ಕಂಡ. ಇವರೆಲ್ಲ ಭಾರಿ ನೀಚರು, ಅಗೌರವದಿಂದ ಕಂಡ್ರು ಅವರು. ಅದಕ್ಕೆ ಯಾರು ಕಾಡ್ತಾರೆ ಅನ್ನೋದ್ರ ಮೇಲೆ ಅವ್ರ ಯೋಗ್ಯತೆ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಗೊತ್ತಾಯ್ತಾ? ಅದೇ ಭೃಗುವಿನಗಳು ಯೋಚನೆ ಮಾಡಿರ್ತಾರೆ. ತಾನು ಮಾಡಿದರೆ ಹುಡುಗರು ಶಾಪ ಕೊಟ್ಟರೆ ಏನೂ ಕೊಡಲಿಲ್ಲ, ಅದರಿಂದಾಗಿಯೇ ಕೃಷ್ಣ ಸರ್ವೋತ್ತಮ ಅಂತ ಸಾರಿದು. ಸತಾನ್ ಯಾರ ನೀಚರಂದ್ರೆ ಏನು? ಅಲ್ಲ, ಕಡಿಮೆಯವರು ಅಂತ. ನೀಚರಣೆ ಪಡು ಕೋಟಿ ಗುಣ ಅನಂತ ಗುಣದಿಂದ ಅಂತ ಹೇಳಿ. ರಮಾದೇವಿ ನೀಚರಣೆ ಕಡಿಮೆ ಅಂತ, ಸಂಸ್ಕೃತದಲ್ಲಿ ನೀಚ ಅಂದ್ರೆ ಕಡಿಮೆ ಅಂತ ಅರ್ಥ, ಕೆಟ್ಟವರು ಅಂತ ಅರ್ಥನೂ ಇದೆ. ಆದ್ರೆ ಇಲ್ಲಿ ಕಡಿಮೆ ಅಂತ ತಗೊಳ್ಳು. ಕೇಶವಂ ಸತಾನ್ ಸಮರ್ಚ ಮಾಧವ, ನಿಮ್ಮಿಂದ ಕಡಿಮೆಯವರಾದರೂ ಕೂಡ ಅವರನ್ನು ಗೌರವದಿಂದ ಕಾಣಬೇಕು ಅಂತ ಅರ್ಥ. ದೊಡ್ಡವರನ್ನ ಗೌರವದಿಂದ ಕಾಣಬೇಕು ಅಂತ ಅಷ್ಟೇ ಅಲ್ಲ, ಚಿಕ್ಕವರನ್ನು ಕೂಡ ಏನು ಮಾಡಬೇಕು? ವಿಷ್ಣು ಭಕ್ತರನ್ನ ಗೌರವದಿಂದ ಕಾಣಬೇಕು ಹೊರತು ಬೇರೆ. ಇವರು ಆಫೀಸರ್ಸ್ ಕೂಡ ಅಟೆಂಡರ್ ಹುಚ್ಚಪಟ್ಟಿ ನಡೆಸೋಗಿಲ್ಲ, ಗೊತ್ತಾಯ್ತಿಲ್ಲ? ಅದು ಅವನು ಕೇಸ್ ಹಾಕ್ಬೋದು ಅದ್ರ ಮೇಲೆ, ಅಟ್ರಾಸಿಟಿ ಕೇಸು ಇದ್ದೇ ಇದೆ. ಅದ್ರ ಯಾವ ಕಾಲಕ್ಕೆ ಏನು ಮಾಡಿಕೊಡೋದು? ಇನ್ನೊಬ್ಬರನ್ನ ಅಗೌರವದಿಂದ ಕಾಣಲೇಬಾರದು, ದೊಡ್ಡ ಸಿದ್ಧಾಂತ ಅದು. ಅದೆಲ್ಲ ಅದು ಜೀವನದಲ್ಲಿ ಹೇಗೆ ಬದುಕಬೇಕು ಗೊತ್ತಾಗುತ್ತೆ. ಅದರಿಂದ ಯಾವುದೇ ರೀತಿಯಲ್ಲಿ ಯಾರಿಗೆ ಅಗೌರವ ಮಾಡೋದು ಭಾರಿ ಪಾಪ, ದೊಡ್ಡವ್ರಿಗೆ ಮಾಡೋದಂತೂ ಭಾರಿ ಪಾಪ. ಅದನ್ನೆಲ್ಲ ಜನ ಅರ್ಥ ಮಾಡ್ಕೊಳ್ಳೋದು ಹೋಗ್ತಾರೆ. ಯಯೌ ಚ ತೈಃ ಸಮನ್ವಿತೋ ವಧಾಯ ಸಾಲ್ವಪುತ್ರಯೋಃ. ಪರಮಾತ್ಮ ಅವರಿಗೆಲ್ಲ ಉರುಮಾತ್ರಕಾಹ, ಒಳ್ಳೊಳ್ಳೆ ಬಟ್ಟೆಗಳನ್ನು ಕೊಟ್ಟ. ಉರುಮಾತ್ರಕಾಹ, ನಾವು ದ್ರೌಪದಿ ಪ್ರಸಂಗದ ಅಕ್ಷಯವಸ್ತ್ರ ಕೇಳ್ತೇವೆ. ಇವರೆಲ್ಲ ಕೂಡ ಪರಮಾತ್ಮ ಏನು ಕೊಡ್ತಾನೆ? ಶ್ರೇಷ್ಠ ಮಾತ್ರ ಆದರೆ ವಸ್ತ್ರಾದಿಗಳನ್ನೆಲ್ಲ ಕೊಟ್ಟ. ಯಯೌ ಚ ತೈಃ ಸಮನ್ವಿತಃ ವಧಾಯ ಸಾಲ್ವಪುತ್ರಯೋ. ಬನ್ನಿ ನೀವು ಒಂದು ಕರ್ಕೊಂಡ್ಬಿಟ್ಟು ಅವ್ರ ಜೊತೆಗೆ ಹೊರಟ. ಯಾರಿಗೆ? ವಧಾಯ ಸಾಲ್ವಪುತ್ರಯೋ. ಇದೆಲ್ಲ ಮಾಡಿದವರು ಯಾರು? ಆ ಸಾಲ್ವನ ಮಕ್ಕಳು ಹಂಸ ಮತ್ತು ಡಿಬಿಕಾ. ಅವರ ಸಂಹಾರಕ್ಕೋಸ್ಕರ ಕೃಷ್ಣ ಹೊರಟ. ತಮತ್ರಿಜಂ ಹರಾತ್ಮಕಂ ಯತೋ ಹಿ ವೇದ ಮಾಗಧಃ ತಥೋ ಅತ್ಯಜತ್ ಸ್ವಶಿಷ್ಯಕೌ ನಿಶಮ್ಯ ತತ್ಪ್ರತೀಪಕೌ. ತಂ ಅತ್ರಿಜಂ ಹರಾತ್ಮಕಂ ಯತಃ ಹಿ ವೇದ ಮಾಗಧಃ ತತಃ ಅತ್ಯಜತ್ ಸ್ವಶಿಷ್ಯಕೌ ನಿಶಮ್ಯ ತತ್ಪ್ರತೀಪಕೌ. ಭಾಳ ಇಂಟ್ರೆಸ್ಟಿಂಗ್ ಪಾಯಿಂಟ್ ಒಂದಿದೆ. ಈಗ ಜರಾಸಂಧಕ್ಕೆ ಇವರೆಲ್ಲ ಸಪೋರ್ಟ್ ಮಾಡಿ ಹೋಗ್ತಾ ಇದ್ರು. ಈ ಸರ್ತಿ ಜರಾಸಂಧ ಇವರಿಗೆ ಸಪೋರ್ಟ್ ಮಾಡಕ್ಕೆ ಬರಲಿಲ್ಲ.
ಯಾರಿಗೆ ಹಂಸಡಿಬಿಕರಿಗೆ ಬರೀ ಬಂದಿದ್ರು ಹಣೆಬಾರ ಸೋತು ಹೋಗ್ತಿದ್ದ ವಿಚಾರ ಬೇರೆ. ಜರಾಸಂಧ ಅವರು ಸಪೋರ್ಟ್ ಮಾಡಲಿಲ್ಲ ಹಂಸಡಿಬಿಕರನ್ನ. ಬಹಳ ಸ್ವಾರಸ್ಯ. ಯಾಕೆ ಅವರ ಶಿಷ್ಯರು ಭಾರಿ ಭಕ್ತರು ಆದರೂ ಕೂಡ ರಾಷ್ಟ್ರೀಯ ಮಾಡಕ್ಕೆ ಹೊರಟಿದ್ದಾರೆ. ಅವ್ರು ಮಾಡಿದ್ರೆ ತಾನು ಕ್ರೆಡಿಟ್ ಬರುತ್ತೆ. ಇಷ್ಟಾದರೂ ಕೂಡ ಈ ಸರ್ತಿ ಏನು ಮಾಡಲಿಲ್ಲ, ಅವನು ಸಪೋರ್ಟ್ ಮಾಡೋದಿಲ್ಲ ಅಂದ್ರೆ ಹೇಳು, ಸೈನ್ಯ ಕಳಿಸ್ಲಿಲ್ಲ, ತಾನೂ ಬರಲಿಲ್ಲ. ಸೈನ್ಯನೂ ಕೂಡ ತಾನೂ ಬರಲಿಲ್ಲ ಪ್ರೊಟೆಕ್ಷನ್. ಯಾತಕ್ಕೋಸ್ಕರ ಅಂತ ಹೇಳ್ತಾರೆ, ವೆರಿ ಇಂಪಾರ್ಟೆಂಟ್ ಇದು. ತಮ್ ಅತ್ರಿಜಂ ಹರಾತ್ಮಕಂ ಯಥೋ ಹಿ ವೇದ ಭಾಗತಃ. ಅತ್ರಿಜಂ ಅಂದ್ರೆ ದುರ್ವಾಸರನ್ನ, ದತ್ತಂ ದುರ್ವಾಸಸಂ ಸೋಮಂ ಆತ್ಮೇಶ ಬ್ರಹ್ಮ ಸಂಭವ. ಅತ್ರಿ ವಸುರು 3 ಜನ ಮಕ್ಕಳು. ದತ್ತಾತ್ರೇಯ ಸಾಕ್ಷಾತ್ ನಾರಾಯಣ, ಅನಂತರ ಚಂದ್ರ, ಬ್ರಹ್ಮ ಆವಿಷ್ಟ. ಇಲ್ಲಿ ದುರ್ವಾಸ ಮುನಿಗಳು. ಅವ್ರ ದುರ್ವಾಸ ಮುನಿಗಳು ರುದ್ರಾವತಾರ ಅಂತ ಅವನಿಗೆ ಗೊತ್ತಿತ್ತಂತೆ. ಗೊತ್ತಾಯ್ತಾ? ಏನ್ ಮಾಡ್ದ ಅವನು, ನಾನು ನಮ್ಮ ದೇವರು ರುದ್ರದೇವರು, ಅವ್ರ ಅವತಾರನೇ ಇವರು, ಇವ್ರಿಗೆ ಅವಮಾನ ಮಾಡಿದ್ದೀರಿ ನೀವು, ವಿಜಯ್ ಸಪೋರ್ಟ್ ಮಾಡಲ್ಲ ಅಂತ ಹೇಳ್ಬಿಟ್ಟ. ಇದು ಅವರಲ್ಲಿ ಒಂದು ಪ್ರಿನ್ಸಿಪಲ್. ಅರ್ಥ ಆಯ್ತಾ? ಈಗ ನಾವು ಅದನ್ನು ಅರ್ಥ ಮಾಡ್ಕೋಬೇಕು. ಯಾರು ಸರ್ಕಾರಕ್ಕೆ ವಿರೋಧಿಯಾಗಿರ್ತಾರೆ ಇದು ವಿಷ್ಣು ಅಂತ ಅರ್ಥ ಆಗಲ್ಲ ಜನಗಳಿಗೆ. ಆ್ಯಂಟಿ ಗೌರ್ಮೆಂಟ್ ಏನು ಏನರ್ಥ? ಸಪೋರ್ಟ್ ಮಾಡಬಾರ್ದು. ಆ್ಯಂಟಿ ಗೌರ್ಮೆಂಟ್ ಸಪೋರ್ಟ್ ಮಾಡಿದ್ರೆ ಗೌರ್ಮೆಂಟಿಗೆ ದ್ರೋಹ ಮಾಡಿದಾಗ. ಪ್ರೊಟೆಕ್ಟ್ ಮಾಡೋದು ಗೂಂಡಾಗಳಲ್ಲ, ಯಾರು? ಸರ್ಕಾರ. ಸರ್ಕಾರ ರಕ್ಷಣೆ ಯಾರು? ಸರ್ಕಾರದ ಸೋತ ಇರೋದು ಬೇರೆ ಕಡೆಗೆಲ್ಲ. ಸರ್ಕಾರದ ದ್ರೋಹ ಅಂದ್ರೆ ನಮ್ಗೆ ಅರ್ಥ ಆಗುತ್ತೆ, ದೇಶದ್ರೋಹ ಅಂದ್ರೆ ಅರ್ಥ ಆಗುತ್ತೆ, ದೈವದ್ರೋಹ ಅಂದ್ರೆ ಅರ್ಥ ಆಗಬೇಕು, ವಿಷ್ಣು ದ್ರೋಹ ಅಂದ್ರೆ ಸರ್ವೋತ್ತಮನ ದ್ರೋಹ. ಹಾಗೆ ಮಾಡಿಕೊಡು. ಇಲ್ಲಿ ತಬತ್ರಿಜಂ ಇದೆಲ್ಲ ನಮ್ಗೆ ಏನು ಯಾವ ಬರೋದಿಲ್ಲ. ಇದೆಲ್ಲ ಸುಮ್ಮನೆ ಹರಿವಂಶದಲ್ಲಿ ಓದು ಗೊತ್ತಾಗೋದಿಲ್ಲ. ಯಾಕೆ ಬರಲ್ಲ ಅಂತ ಸಂಶಯ ಆಗ ಬಿಡ್ಕೊಂಡ್ಬಿಡುತ್ತೆ. ಆ ಥರದನ್ನ ಹೇಳ್ತಾರೆ. ಹರಾತ್ಮಕಂ ವೇದ ಮಾಗಧಃ ತಥೋ ಅತ್ಯಜತ್ ಸ್ವಶಿಷ್ಯಕ. ಅವರು ಬಿಟ್ಟ ಇನ್ಮೇಲೆ ಡಿಸೋನ್ ಮಾಡಿದ ಅವರನ್ನು. ನಿಮ್ಮ ಜೊತೆ ಬರೋದು ಇಲ್ಲ, ಸಾವಾಸನ ಬೇಡ ಅಂತ ಹೇಳ್ಬಿಟ್ಟ. ನಿಶಮ್ಯ ತತ್ ಪ್ರತೀಪಕವು. ಪ್ರತೀಪ ಅಂದ್ರೆ ವಿರೋಧ. ಏತತ್ ಪ್ರತೀಪಂ ನೆನಪಿರಬೇಕು. ಅವ್ರ ವಿರೋಧಿಗಳಾದ್ದರಿಂದ ಅವ್ರ ಹತ್ರ ಬರಲಿಲ್ಲ. ಹರೌತು ಪುಷ್ಕರಂ ಗತೆ ಮುನೀಶ್ವರೈ ಸಮನ್ವಿತೆ ಸಮೀಯತುಶ್ಚ ತಾಬುಹೌ ಅಥಾತ್ರ ಹಂಸಡೀಭಕೌ. ಹರೌತು ಪುಷ್ಕರಂ ಗತೆ ಮುನೀಶ್ವರೈ ಸಮನ್ವಿತೆ ಸಮೀಯತುಃ ಚ ತೌ ಉಭೌ ಅಥ ಅತ್ರ ಹಂಸಡೀಭಕೌ. ಹರೌತು ಪುಷ್ಕರೇ ಪುಷ್ಕರಂ ಗತೆ. ಕೃಷ್ಣ ಯುದ್ಧಕ್ಕೆ ಎಲ್ಲಿ ಹೊರಟ? ಪುಷ್ಕರದ ಹತ್ರ. ದ್ವಾರಕ್ಕೆ ಇದ್ದ ಪುಷ್ಕರ ದೂರ ಇದೆ, 1000 ಕಿಲೋಮೀಟರ್ ದೂರ ಇದೆ. ಅಲ್ಲಿಗೆ ಬರ್ತಾನೆ ಕೃಷ್ಣ. ಅವರು ಅಲ್ಲಿಂದ ಅಲ್ಲಿಗೆ ಬರ್ತಾರೆ. ಮುನೀಶ್ವರೈ ಸಮನ್ವಿತೆ. ಇಷ್ಟ ದುರ್ವಾಸಾದಿ ಮುನಿಗಳು ಅವರು 3000 ಹೆಚ್ಚು ಶಿಷ್ಯರು ಎಲ್ಲರನ್ನ ಕರ್ಕೊಂಡು ಜೊತೆಗೆ ಹೋಗ್ತಾರೆ. ಅವ್ರ ಜೊತೆಗೆ. ಯಾಕೆ ಯಾರಿಗೆ ಅನ್ಯಾಯ ಆಗಿರುತ್ತೆ ಅವನ ಪದ್ಧತಿ ಏನು? ನಿಮ್ಮ ಅನ್ಯಾಯ ಆಯ್ತಾ ಬಾ ಅಂತ ಕರ್ಕೊಂಡು ಹೋಗ್ತಾರೆ. ಜೊತೆಗೆ ಹೋಗಿಬಿಟ್ಟು ಅವ್ರಿಗೆ ಶಿಕ್ಷೆ ಕೊಟ್ಟು ಸಮಾಧಾನ ಆಯ್ತಾ ಇರ್ತದೆ ಪದ್ಧತಿ. ಮಕ್ಕಳು ಕೂಡ ಹಾಗೇನೆ. ಭಾರಿ ಚಾಡಿ ಹೇಳಿದಾಗ ಏನು ಮಾಡಿ ಫಟ್ ಕರ್ಕೊಂಡು ಅವ್ರ ಹತ್ರ ಹೋಗ್ತಾರೆ. ಹೊಡೆದ್ಬಿಟ್ಟು ಈ ಸರಿ ಹೋಯ್ತಾ ಅಂತ ಕೇಳ್ತಾರೆ. ಪದ್ಧತಿ ಅದು. ಇವರೆಲ್ಲ ದೇವ್ರಿ ಮಕ್ಕಳೇ ಎಲ್ಲರೂ. ಹರಿರೇವ ಜಗತ್ ಪಿತೃಮಾತೃ ಗತಿ. ಆದ್ರಿಂದ ಭಕ್ತ ವತ್ಸಲ. ಅವ್ರಿಗೆ ತಾನು ಶಿಕ್ಷೆ ಕೊಟ್ಟಿದ್ದು ನೋಡ್ಬೇಕು. ಅವರು ಆ ಮೂಲಕ ಅವ್ರಿಗೇನಾಗಬೇಕು? ಸಮಾಧಾನ ಆಗ್ಬೇಕು. ಹಾಗೆ ಮಾಡ್ತಾನೆ. ಹರವತ್ತು ಪುಷ್ಕರಂಗತೆ ಮುನೀಶ್ವರೈ ಸಮನ್ವಿತೆ ಸಮೀಯತುಶ್ಚ ತೌ ಉಭೌ ಅಥಾತ್ರ ಹಂಸ ಡೀಪಿಕೌ. ಅಲ್ಲಿಗೆ ಅವರು ಬಂದರು. ಪುಷ್ಕರಕ್ಕೆ ಕೃಷ್ಣ ಹೊರಟ. ಪುಷ್ಕರಕ್ಕೆ ಅವರು ಬಂದರು. ಪುಷ್ಕರ ಹಬ್ಬದ ಏನದು 8 ಮಹಾ ಸ್ವಯಂವತ್ಸ ಕ್ಷೇತ್ರಗಳಲ್ಲಿ ಒಂದು. ಅಲ್ಲಿ ಕೃಷ್ಣ ಯಾತಕ್ಕೆ ಬಂದ? ದೊಡ್ಡ ಕ್ಷೇತ್ರ. ಅಲ್ಲಿ ಅವ್ರು ಮಾಡೋ ಪಾಪ ಏನಾಗಬೇಕು? ಅನಂತ ಆಗಬೇಕು. ಎಲ್ಲಿ ಮಾಡಿದರೂ ಆಗುತ್ತೆ. ಆದ್ರೆ ಆ ಕ್ಷೇತ್ರ ಬಲದಿಂದ ಏನಾಗುತ್ತೆ? ಪುಣ್ಯ ಪಾಪ ವ್ಯತ್ಯಾಸ ಆಗುತ್ತೆ. ಅದೇ ರೀತಿ ತನ್ನ ಹಿಂದೆ ಬಂದ ಸೈನಿಕರಿಗೆ ಯಾದವಾದಿಗಳಿಗೆ ಏನಾಗಬೇಕು? ಭಾರಿ ಪುಣ್ಯ ಬರಬೇಕು. ಪುಣ್ಯಕ್ಷೇತ್ರದಲ್ಲಿ ಶತ್ರುಗಳನ್ನ ಪರಾಭವಗೊಳಿಸಿದ್ರು, ನಾಶ ಮಾಡಿದ್ರು ಅಂದ್ರೆ ಭಾರಿ ಪುಣ್ಯ ಇವರಿಗೆ. ಅಂಥ ಪುಣ್ಯಕ್ಷೇತ್ರ, ಸರ್ವೋತ್ಕೃಷ್ಟ ಕ್ಷೇತ್ರ, ಸರ್ವೋತ್ತಮ ಆತನ ವಿರೋಧ ಮಾಡ್ತಾ ಇದ್ದಾರೆ ಅಂದರೆ ಮಹಾಪಾಪ ಅವರಿಗೆ ಬರಬೇಕು. ಈ ದೃಷ್ಟಿಯಿಂದ ಭಾರಿ ಇಂಪಾರ್ಟೆಂಟ್. ಸಭೆಗಳಲ್ಲಿ ಸೋಲ್ಸೋದ್ರೆ ಏನರ್ಥ? ಸಭೆಯಲ್ಲಿ ಯಾರ ಸನ್ನಿಧಾನ ಇರುತ್ತೆ? ನ್ಯಾಯದ ಸನ್ನಿಧಾನ, ದೇವರ ಸನ್ನಿಧಾನ ಇರುತ್ತೆ. ಅಲ್ಲಿ ನಡೀತಕ್ಕಂಥ ತೀರ್ಮಾನಕ್ಕೆ ಭಾರಿ ಮಹತ್ವ ಇದೆ ಸಭೆಗಳಲ್ಲಿ ಮಾಡಿದಾಗ. ಹೌದು ತಾನೆ? ಮಾಡ್ತಕ್ಕಂಥ ಕೆಟ್ಟ ತೀರ್ಮಾನಕ್ಕೂ ಭಾರಿ ಶಿಕ್ಷೆ ಇದೆ. ಆ ದೃಷ್ಟಿಯಲ್ಲಿ ಪುಣ್ಯಕ್ಷೇತ್ರಗಳಲ್ಲಿ ಭಾಳ ಹುಷಾರಾಗಿರ್ಬೇಕು. ಪುಣ್ಯಕ್ಷೇತ್ರ ಕೃತಂ ಪಾಪಂ ವಜ್ರಲೇಪೋ ಭವಿಷ್ಯ. ಅಲ್ಲಿ ಮಾಡಿದ ಪಾಪ ಮತ್ತೆ ಪರಿಹಾರ ಆಗೋದೇ ಇಲ್ಲ. ಆ ರೀತಿ ಕೊಡ್ತಾರೆ. ಭಾಗವತ ಯಾವುದೋ ಕಥೆ ಕೇಳಿಕೊಂಡು ಜನ ಕೆಟ್ಟರೆ ಬೇರೆ, ಭಗವದ್ಗೀತಾ ಓದ್ತೋ ಅಪಾರ್ಥ ಮಾಡ್ಕೊಂಡ್ರೆ ಮಹಾಪಾಪ. ಎಂಥ ಮೇನ್ ಟೆಕ್ಸ್ಟ್ ಅದು. ಅದನ್ನ ತಪ್ಪು ತಿಳ್ಕೊಂಡ್ರೆ ಮಹಾಪಾಪಿ ಅಂತ ಆಗ್ತಾರೆ. ಯಾವುದನ್ನೋ ತಪ್ಪು ತಿಳ್ಕೊಂಡ್ರೆ ಏನು ಪಾಪ ಬರಲ್ಲ, ಪುಣ್ಯನೂ ಬರಲ್ಲ ಯಾವುದನ್ನು ತಪ್ಪು ತಿಳ್ಕೊಂಡ್ರೆ. ಆದರೆ ಪುಣ್ಯನೂ ಬರಬೇಕಾದ್ರೂ ಶಾಸ್ತ್ರನೇ ಓದಬೇಕು. ಅತಿ ಹೆಚ್ಚು ಪಾಪ ಬರ್ಬೇಕಾದ್ರೆ ಶಾಸ್ತ್ರನೇ ಓದಬೇಕು. ಸರಿಯಾಗಿ ತಿಳ್ಕೊಂಡ್ರೆ ಭಾರಿ ಪುಣ್ಯ, ತಪ್ಪಾಗಿ ತಿಳ್ಕೊಂಡ್ರೆ ಭಾರಿ ಪಾಪ.
ಅದೇ ಹೇಳಿ ಪುಣ್ಯ ಬರುತ್ತೆ, ಜಾಸ್ತಿ ಬರುತ್ತೆ, ಉಳಿಯುತ್ತೆ. ಜಾಸ್ತಿ ಅದು ವಜ್ರಲೇಪ ಭವಿಷ್ಯತೆ ಅಂದ್ರೆ ಏನು? ಮತ್ತೆ ಆ ಪಾಪ ಹೋಗೋದೇ ಇಲ್ಲ ಅಂತ ಅರ್ಥ. ವಜ್ರ ಹೇಗೆ ಏನ್ ಮಾಡಿದ್ರು ಕೂಡ ಭಾರಿ ಕಕ್ಷಣ, ಹಾಗೆ ಪಾಪ ಹೋಗೋದೇ ಇಲ್ಲ. ಇವರಿಗೆ ಪುಣ್ಯನೂ ಹೋಗೋದೇ ಇಲ್ಲ. ಏನಾಗುತ್ತೆ ಇವರಿಗೆ? ಅನಂತವಾಗಿ ಮೋಕ್ಷದ ಆನಂದೋನ್ನಾಹಾದಿಗಳಿಗೆ ಕಾರಣ ಆಗುತ್ತೆ. ಆದ್ದರಿಂದ ಯಾವಾಗಲೂ ಕ್ಷೇತ್ರಗಳಲ್ಲಿ ಮಾಡ್ತಕ್ಕಂಥ ಕಾರ್ಯಕ್ಕೆ ಭಾರಿ ಮಹತ್ವ ಇದೆ. ಸ ಬ್ರಹ್ಮದತ್ತ ನಾಮಕೋತ್ರ ತತ್ಪಿತಾಪ್ಯುಪಾಯಯೌ ಸಮಾಗತೌ ಚ ಭೂತಕೌ ನಿಷೇವ್ಯಯೌ ಪುರಸ್ಸರೌ. ಸ ಬ್ರಹ್ಮದತ್ತ ನಾಮಕಃ ಅವರಿಬ್ಬರಪ್ಪ, ಅವನು ತತ್ಪಿತ ಅವರಿಬ್ಬರಪ್ಪ, ಅಪಿ ಉಪಾಯಯೌ ಅಲ್ಲಿಗೆ ಬಂದ. ಸಮಾಗತೌ ಚ ಭೂತಕೌ ಶಿವಸ್ಯ ಯೌ ಪುರಸ್ಸರೌ. ಅಭೂತಗಳು ಬಂದು ಎರಡು ಕುಂಡಸಾರಿ ಮತ್ತು ಇನ್ನೊಬ್ಬನ್ಯಾರ ಮಹೋದರ ಕುಂಡಸಾರಿ ಇಬ್ರು ಬಂದು. ವಿಚಕ್ರಣಾಮಕೋಸುರ ಪುರಾ ವಿನಿಂಚತೋ ವರಂ ಅವಧ್ಯತಾಮಜೇಯತಾಮವಾಪ್ಯ ಬಾಧತೆ ಸುರಾನ್. ಅಟ್ಟತ್ತೆ ಅವ್ರನ್ನ ಇನ್ನೊಬ್ಬನು ಜಾಯಿನ್ ಆದ ಬಂದು ಹಂಸಡಿಪಿಕರಿಗೆ ಸಹಾಯ ಮಾಡಲಿಕ್ಕೆ. ಆ ಭೂತಗಳ ಜೊತೆಗೆ ಇನ್ನೊಂದು ದೊಡ್ಡ ಗುಂಪು ಬಂತು. ವಿಚಕ್ರ ಅಂತ ಒಬ್ಬ ರಾಕ್ಷಸ, ವಿಚಕ್ರ ನಾಮಕಃ ಅಸುರ ಪುರ ವಿರಿಂಚತೋ ವರಂ. ಅವನು ಬ್ರಹ್ಮದೇವರ ವರ, ಅವನಿಗೆ ಅವಧ್ಯನಾಗಬೇಕು ಅಂತೇಳಿ ಬ್ರಹ್ಮದೇವರ ವರ ಇದ್ದಂಥ ವಿಚಕ್ರ ಒಬ್ಬ ರಾಕ್ಷಸ ಅಲ್ಲಿಗೆ ಬಂದ. ಅವಧ್ಯತಾಂ ಅಜೇಯತಾಂ ಅವಾಪ್ಯ, ಬ್ರಹ್ಮದೇವರಿಂದ ಅವಧ್ಯತಾವರ ಅಜೇಯತಾವರ ಎರಡನ್ನೂ ತಗೊಂಡು ಬಾಧತೆ ಸುರಾನ್, ದೇವತೆಗಳಿಗೂ ಕಾಟ ಕೊಡ್ತಾ ಇದ್ದ, ದೇವತೆಗಳಿಗೂ ಹಿಂಸೆ ಮಾಡ್ತಾ ಇದ್ದ ಅಂತ ರಾಕ್ಷಸ ಇವನು ಸಪೋರ್ಟ್ ಮಾಡ್ಲಿಕ್ಕೆ ಬಂದ. ಸ ಚ ಅಭವತ್ ತಯೋ ಸಖಾ ಸಹಾಯ ಕಾಮ್ಯಯ ಅಭವತ್ ಹಿಡಿಂಬ ರಾಕ್ಷಸೋಪಿ ಯಃ ಪುರಾ ಆಪ ಶಂಕರಾದ್ವರಂ. ಸ ಚ ಅಭವತ್ ತಯೋ ಸಖಾ ಸಹಾಯ ಕಾಮ್ಯಯ ಅಭವತ್. ಅವನು ಅವರಿಗೆ ಭಾರಿ ಸ್ನೇಹಿತನಾಗಿದ್ದ. ಅವನು ಸಹಾಯಕ್ಕೋಸ್ಕರವಾಗಿ ಈಗ ಕೇಳಿದ್ರು ಅವನು ಬಂದ. ಹಿಡಿಂಬ ರಾಕ್ಷಸೋಪಿ ಇನ್ನೊಬ್ಬನು ಬಂದ, ಹಿಡಿಂಬಾಸುರ. ಮುಂದೆ ಭೀಮಸೇನಿಂದ ಸಾಯೋನಿವನು. ಅವನು ಹಿಂದಿನ ಕಥೆ ಮಹಾಭಾರತದಲ್ಲಿ ಬರೋದಿಲ್ಲ, ಹರಿವಂಶದಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ ಹರಿವಂಶದಲ್ಲಿ. ಹಿಡಿಂಬ ರಾಕ್ಷಸೋಪಿಯ ಪುರಾಪ ಶಂಕರಾದ್ವರಂ. ಅವನ ರುದ್ರದೇವರ ವರ ಹಿಡಿಂಬ ರಾಕ್ಷಸನಿಗೆ. ಅವನು ಬಂದ. ಹೀಗೆಲ್ಲ ದುಷ್ಟರ ಸಂಖ್ಯೆ ಬೆಳೀತಾ ಹೋಯಿತು. ಎಲ್ಲ ಅಲ್ಲಿ ಜಾಯಿನ್ ಆದ ಯುದ್ಧದ ಸ್ಥಳ ತೀರ್ಮಾನ ಮಾಡ್ಕೊಂಡು ಬಂದರು. ಅವನಿಗೇನು ವರ ಇತ್ತು? ನ ಜೀಯಸೆ ನ ವಧ್ಯಸೆ ಕುತಶ್ಚನೇತಿ ತೋಷಿತಾತ್. ನ ಜೀಯಸೆ ನ ವಧ್ಯಸೆ, ಎಂದು ಸೋಲೋದಿಲ್ಲ ಮತ್ತು ಎಂದು ಸಾಯೋದಿಲ್ಲ ಅಂಥೇಳಿ, ವಧ್ಯನಾಗೋದಿಲ್ಲ ಅಂಥೇಳಿ ವರಕ್ಕೆ ಸಂತೋಷಪಟ್ಟ ರುದ್ರದೇವರು ವರ ಕೊಟ್ಟಿದ್ರು ಅವನ ತಪಸ್ಸಿಗೆ. ಸಚ ಏತಯೋಸ್ತಕಾಭವತ್ ಸಮಾಜಗಾಮ ತತ್ರ ಚ. ಅವನು ಇವನು ಫ್ರೆಂಡ್ ಆಗಿದ್ದ. ಅವನು ಸೇರ್ಕೊಂಡ. ವಿಚಕ್ರ, ಹಿಡಿಂಬಾಸುರ, ಎರಡು ಭೂತಗಳು, ಅವರು ಅವರ ಅಪ್ಪ ಇಷ್ಟೆಲ್ಲ ಸೇರ್ಕೊಂಡು ಬಂದರು. ಒಂದು ಪ್ರಶ್ನೆ ಬರ್ತದಾಗ, ಸಾಲ್ವ ಬರಲಿಲ್ಲ, ಯಾರು ಸೌಭಾರಾಟ್ ಬಂದಿಲ್ಲ ಅವನು. ಯಾತಕ್ಕೆ? ಅವನಲ್ಲಿಲ್ಲ ಈಗ ಅವನು, ಅದರಿಂದ ಅವನು ಬರಲಿಲ್ಲ. ಯಾರ ಶಿಷ್ಯ, ಅವನಿಗೆ ಬರಲಿಲ್ಲ, ಅದಕ್ಕಾಗಿ ಬರಲಿಲ್ಲ, ತಪಸ್ ಮಾಡಕ್ಕೆ ಹೋಗಿದ್ದ ಅವನು. ಹೌದು, ಸಾಲ್ವನ ತಂದೆ ಅವನು. ಹಂಸ ಡಿಪಿಕ ತಂದೆನೋ ಅವನು. 3 ಮಕ್ಕಳು ಅವನಿಗೆ ಪ್ರಧಾನ, ಹಂಸ, ಡಿಪಿಕ, ಈ ಸಾಲ್ವ. ಸಾಲ್ವರಾಜ ಅವನ ಅಪ್ಪನೇ ರಾಜ. ಆದರೂ ಅವ್ರು ತಾನು ಪರಾಕ್ರಮ ಇದ್ದಾಗ ಸೌಭ ಅಂತ ಅವನು ದೊಡ್ಡ ವಿಮಾನನೇ ಮಾಡ್ಕೊಂಡಿದ್ದ. ವಿಮಾನ ಅಂದ್ರೆ ಏನು? ಸಿಟಿ ಅದು, ಗೊತ್ತಾಯ್ತಾ? ಬರೀ ಇದಲ್ಲ, ಇವತ್ತಿಗೂ ಸಾಧ್ಯವಾಗಿಲ್ಲ ರೀತಿ ಮಾಡಲಿಕ್ಕೆ. ಸಿಟಿನೇ ಮೂವ್ ಆಗ್ತಾ ಇತ್ತು. ಅದೇ ಹೋಗ್ಬಿಟ್ಟು ಎಲ್ಲಿ ಬೇಕಾದ್ರೆ ಹಾಗೆ ಹೋಗ್ಬಿಡ್ತಾ ಇತ್ತು ಸೈನ್ಯ ಇನ್ನು ಎಲ್ಲ ಕಂಪ್ಲೀಟ್ ಸಿಟಿ. ಅದು ಆ ಕಾನ್ಸೆಪ್ಟೇ ಇವತ್ತು ಜನಕ್ಕೆ ಅರ್ಥ ಆಗೋದು ಕಷ್ಟ, ಅಷ್ಟರ ಮಟ್ಟಿಗೆ ಅಡ್ವಾನ್ಸ್ ಆಗಿದ್ದು. ಅಕ್ಷೋಹಿಣಿ ದಶ ಬರೀ ವಿಮಾನ ಅಲ್ಲ, ಅದು ಪುಷ್ಪಕ ವಿಮಾನ ಅಷ್ಟೇ, ಸಿಟಿ ಅಲ್ಲ ಅದು. ಅದು ಎಲ್ಲಿ ಬೇಕು ಅದು ಕ್ವಾಲಿಟಿ ಬೇರೆ. ಅದು ಇದು ವರದಿಂದಾಗಿ ಸಂಪಾದನೆ ಮಾಡಿದ್ದ, ಅದು ನಗರವೇ ಆಗಿತ್ತು. ಅದು ತುಂಬ ವಿಶೇಷ. ಅವರು ಸೌಭರಾಟ್ ಏನಿತ್ತು ಅದು ಬೇರೆ. ತಪಸ್ಸಿನಿಂದ ವಿಮಾನ ತರಿಸಿ ಹೋಗ್ಬಿಡ್ತಾರೆ ಅಷ್ಟೇ. ದುರುಪಯೋಗ ಮಾಡ್ಕೊಳ್ಳೋಕ್ಕಲ್ಲ ಅದು, ಇವನು ದುರುಪಯೋಗ ಮಾಡ್ಕೊಳ್ಳೋಕೆ. ಅದಕ್ಕೆ ಇವನು ಸಾಮಾನ್ಯವಾಗಿ ಏನಂತೀವಿ, ಕಾಶಿ ರಾಜ ಹಾಗೆಲ್ಲ ಕರಿತೇವೆ. ಇವರು ಸೌಭರಾಜ. ಸೌಭರಾಜ ಅಂದ್ರೇನು? ಸೌಭ ಸಿಟಿಗೆ ರಾಜ. ಸೌಭ ಸಿಟಿ ಅವನೇ ಮಾಡ್ಕೊಂಡಿದ್ದಲ್ಲ. ಸಾಲ್ವ ದೇಶ, ಸೌಭ ನಗರ, ಇವನ ಪ್ರಕಾರ ಅದು ಮೂವಿಂಗ್ ಸಿಟಿ. ಅದಕ್ಕೆ ಒಡೆಯಾಗಿದ್ದ ಇವನು. ಅವರಪ್ಪ ರಾಜ್ಯಕ್ಕೆ ಒಡೆಯ, ಇವನು ಇದಕ್ಕೆ ಒಡೆಯ. ನಜೀಯಸೆ ನವಧ್ಯಸೆ ಕುತಶ್ಚನೇತಿ ತೋಷಿತಾತ್ ನಚೈತಯೋ ಸಖಾಭವತ್ ಸಮಾಜಗಾಮ ತತ್ರ ಚ. ಒಟ್ಟೆಷ್ಟಾಯ್ತು ಸೈನ್ಯ ಅಂತ ಲೆಕ್ಕ ಹೇಳ್ತಾರೆ. ಈಗ ಪಾಂಡವರು ಕೌರವರ ಸೈನ್ಯ ಒಟ್ಟೆಷ್ಟಿತ್ತು? 18 ಅಕ್ಷೋಹಿಣಿ. ಇವರು ಬಂದ್ರಲ್ಲ, ಇವ್ರದ್ದು ಎಷ್ಟು ಸೈನ್ಯ ಇತ್ತು ಅಂತ ಹೇಳ್ತಾರೆ. ಅಕ್ಷೋಹಿಣಿ ದಶಾತ್ಮಕಂ ಬಲಂ ತಯೋರ್ಬಭೂವ
ವಿಚಕ್ರಂ ಷಡಾತ್ಮಕಂ ತಥೈಕಮೇವ ರಾಕ್ಷಸಂ. ಎಷ್ಟಾಯ್ತು ನೋಡಿ. ಅಕ್ಷೋಹಿಣಿ ದಶಾತ್ಮಕಂ ಬಲಂ ತಯೋಹೋ ಬಭೂವಃ. ಅಕ್ಷೋಹಿಣಿ ದಶಾತ್ಮಕ, 10 ಅಕ್ಷೋಹಿಣಿ ಸೈನ್ಯ ಯಾರ್ದಿತ್ತು? ಹಂಸ ಡಿಬಿಕರ್ಣ. 10 ಅಕ್ಷೋಹಿಣಿ ಸೈನ್ಯ ಹಂಸ ಡಿಬಿಕರ್ಣ. ವಿಚಕ್ರಕಂ ಷಡಾತ್ಮಕಂ, ವಿಚಕ್ರದ 6 ಅಕ್ಷೋಹಿಣಿ ಸೈನ್ಯ ಇತ್ತು, ಒಬ್ಬಂದೇ. ತಥಾ ಏಕಮೇವ ರಾಕ್ಷಸ, ಹಿಡಿಂಬಾಸುರಂದು 1 ಅಕ್ಷೋಹಿಣಿ ಇತ್ತು. ಒಟ್ಟು ಎಷ್ಟಾಯ್ತು ಅಲ್ಲಿಗೆ? 17 ಅಕ್ಷೋಹಿಣಿ ಸೈನ್ಯ. ಅದೆಲ್ಲ ದುಷ್ಟರು, ಅಷ್ಟ ಸೈನ್ಯ ತಗೊಂಡು ಬರ್ತಾನೆ. ಈಗ ಕೃಷ್ಣ ಅವರು ಸಂಹಾರ ಮಾಡ್ತಾನೆ ಅಂದ್ರೆ ಭೂಭಾರೋತ್ತಾರಣ ನೆನ್ಪಿಟ್ಕೋಬೇಕಾದ್ರೆ ಎಷ್ಟು ಜನ ಕೃಷ್ಣ ಕೊಂದಿದ್ದಾರೆ, ಎಷ್ಟು ಅಕ್ಷೋಹಿಣಿ ಲೆಕ್ಕ ಇಟ್ಕೊಂಡ್ಬಿಟ್ರೆ ಕೊಂದಿದ್ದು ಅಷ್ಟು, ಕೊಲಿಸಿದ್ದು 18 ಅಕ್ಷೋಹಿಣಿ. ಅದು ಕೃಷ್ಣ ನೇತೃತ್ವದಲ್ಲಿ ಆಯ್ತಲ್ಲ. ಒಟ್ಟು ಭೂಭಾರಾರಣ ಯಾರಿಂದ ಆಯ್ತು? ಈಗ ಕೃಷ್ಣನಿಂದ ಮುಖ್ಯವಾಗಿ ಎಂಬುದು ಮಹಾತಾತ್ಪರ್ಯ. ಧಿರಷ್ಟ ಸೇನಯಾಯುತೌ, ಧಿರಷ್ಟಯ ಸೇನಯಾಯುತೌ ಸಹ ಏಕಯೈವತೌ. ಧಿರಷ್ಟ ಅಂದ್ರೆ ಎಷ್ಟು? 16 ಪ್ಲಸ್ 1 ಏಕಯ, ಒಟ್ಟು 17 ಆಯ್ತು. ಸಮೀಯತುರ್ ಯುಧೇ ಹರಿಂ ಹರಿಶ್ಚ ತೌ ಸಸಾರ. ದೊಡ್ಡ ಸೈನ್ಯ ತಗೊಂಡು ಯುದ್ಧಕ್ಕೆ ಬಂದ ಕೃಷ್ಣ ಅವರನ್ನು ಎದುರಿಸಿದ. ಅಥ ದ್ವಯೋರಭೂತ್ ರಣೋ ಭಯಾನಕೋ ಮಹಾನ್ ಹರಿರ್ವಿಚಕ್ರಮೇ ಇವಾನ್ ಬಲಶ್ಚ ಹಂಸ ಮುದ್ಧತಂ. ಅಥ ದ್ವಯೋರ್ದ್ವಯೋ, ಇಬ್ಬಿಬ್ಬರಿಗೆ ಮೇನ್ ದ್ವಂದ್ವ ಯುದ್ಧ ಅಂತಾರಲ್ಲ ಹಾಗೆ, ಇಬ್ಬಿಬ್ಬರಿಗೇನೆ. ದ್ವಯೋರಭೂತ್ ರಣೋ ಭಯಾನಕೋ ಮಹಾನ್, ಮಹಾಭಯಂಕರವಾದಂಥ ಯುದ್ಧ ಇಬ್ಬರಿಬ್ಬರ ಮಧ್ಯೆ ನಡೀತು. ಅದರಲ್ಲಿ ಹರಿಹಿ ವಿಚಕ್ರಮೇಯಿವಾನ್, ಕೃಷ್ಣ ವಿಚಕ್ರ ಮೇಲೆ ಹೋದ. ಯಾತಕ್ಕೆ? ಬ್ರಹ್ಮದೇವರ ಆದಾಯ ಇದೆ ಅವನಿಗೆ, ಉಳಿದವರಿಗೆ ಬರೋ ಪ್ರಾಬ್ಲಮ್. ಯಾರಿಗೂ ಬ್ರಹ್ಮದೇವರ ಮೇರೋ ಶಕ್ತಿ ಯಾರಿಗಿಲ್ಲ, ಜುಮ್ನಾದಿಗಳಿಗೂ ಸಾಧ್ಯ ಇಲ್ಲ. ಆದ್ರಿಂದ ಯಾರೋ ಹೋದ್ರೆ, ಈಗ ತಾನೇ ಹೋದ ಕೃಷ್ಣ. ಹರಿರ್ ವಿಚಕ್ರಮೇಯಿವಾನ್ ಬಲಶ್ಚ ಹಂಸ ಮುದ್ಧತ. ಬಲರಾಮ ಹಂಸನ ಮೇಲೆ ಹೋದ, ಹಂಸ ಡಿಬಿಕರಲ್ಲಿ ಹಂಸನ ಮೇಲೆ. ತದಾಶ್ಚ ಚಾನುಜಂ ಯಯೌ ಶಿನಿಪ್ರವೀರ ಆಯುಧಿ ಗದಶ್ಚ ನಾಮತೋನುಜೋ ಹರೇಸ್ಸ ರೋಹಿಣಿ ಸುತಃ. ತದಾಶ್ಚ ಅನುಜಂ ಯಯೌ ಶಿನಿಪ್ರವೀರ ಆಯುಧಿ. ಆಗ ಶಿನಿಪ್ರವೀರ ಸಾತ್ಯಕಿ ಡಿಬಿಕನ ಮೇಲೆ ಹೋದ, ಅವನ ತಮ್ಮನ ಮೇಲೆ. ಎಷ್ಟಾಯ್ತು ಈಗ? ವಿಚಕ್ರ ಆಯ್ತು, ಆಮೇಲೆ ಹಂಸ ಆಯ್ತು, ಡಿಬಿಕ ಆಯ್ತು. ಮುಂದೆ ಹೇಳ್ತಾರೆ ಹರೇ ನಿವೇದಿತ ಹರೇಸ್ತ ರೋಹಿಣಿ ಸುತಃ ಗದಶ್ಚ ನಾಮತೋನುಜೋ ಹರೇಸ್ತ ರೋಹಿಣಿ ಸುತಃ. ಗದ ಅಂತ ಒಬ್ಬ, ಯಾರು? ಕೃಷ್ಣನ ತಮ್ಮ, ಬಲರಾಮನ ತಮ್ಮ. ರೋಹಿಣಿ ಸುತಃ, ದೇವಕಿಯ ಮಗ ಅಲ್ಲ ಆತ. ಯಾರ ಮಗ? ರೋಹಿಣಿಯ ಮಗ. ರೋಹಿಣಿ ಸುತಃ ಅವನ ಯುದ್ಧಕ್ಕೆ ಬಂದಿದ್ದ. ಪುರಾಸ ಚಂಡಕೋ ಗಣೋ ಹರೇರ್ ನಿವೇದಿತಾಶನಃ. ಪುರಾಸ ಚಂಡಕಃ ಗಣಃ ಹರೇರ್ ನಿವೇದಿತಾಶನಃ ಸಮಾಹ್ವಯದ್ರಣಾಯ ವೈ ತಯೋಸ್ಸ ತಾತಮೇವಹಿ. ಅವನು ಪೂರತಃ ಚಂಡಕ ಗಣ ಅಂತ ಒಂದು ಗಣ, ಆ ಗಣದ ಸೇರಿದವನು. ಯಾರೋ? ಗದ, ಅವನ ಅವತಾರ. ಚಂಡಕ ಗಣ ದೇವರದ್ದು ಅವತಾರ. ಹರೇರ್ ನಿವೇದಿತಾಶನಃ, ದೇವರಿಗೆ ಸಮರ್ಪಣೆ ಮಾಡಿದ್ದನ್ನೇ ಕಸ್ಟೋಡಿಯನ್ನಾಗಿದ್ದು ಕೊನೆ ಸ್ವೀಕಾರ ಮಾಡೋನು. ರಮಣಾಯ ವೈ ತಯೋಸ್ತ ತಾತಮೇವಹಿ. ಅವನ್ಯಾದ್ಮೇಲೆ ಯುದ್ಧಕ್ಕೆ ಹೋದ ಈಗ ಅಂದರೆ ತಯೋಹೋ ತಾತಂ, ಅವರ ತಾತನ ಮೇಲೆ. ತಾತ ಅಂದರೆ ಸಂಸ್ಕೃತದಲ್ಲಿ ತಂದೆ ಅಂತ ಅರ್ಥ. ತಂದೆ ಅಂದರೆ ಯಾರೀಗ? ಬ್ರಹ್ಮದತ್ತ, ಅವನ ಮೇಲೆ ಹೋದ. ಸೊ ಯಾರ್ಯಾರ ಮೇಲೆ ಯುದ್ಧ ಮಾಡಿದ್ರು ರಸಪ್ರಶ್ನೆ ಕೇಳ್ಬೋದು ಕ್ವಿಜ್ಜಲ್ಲಿ. ಯಾರ್ಯಾರಿಗೆ ಯುದ್ಧ ನಡೀತು, ಒಂದು ಯುದ್ಧ ಯಾರ್ಯಾರಿಗೆ ನಡೀತು ಅಂತೇಳಿ. ರಣಾಯ ವೈ ತಯೋಸ್ತ ತಾತಮೇವಹಿ. ಅಕ್ಷೋಹಿಣಿ ತ್ರಯಾನ್ವಿತಾ ಸಮಸ್ತ ಯಾದವಾಸ್ತದಾ ತ್ರಿಲೋಚನಾನುಗೌಚತೌ ನ್ಯವಾರಯನ್ ಸ ರಾಕ್ಷಸೌ. ಕೃಷ್ಣ 17 ಅಕ್ಷೋಹಿಣಿ ಸೈನ್ಯದ ವಿರುದ್ಧ ಯಾದವನು ಕರ್ಕೊಂಡು ಹೊಟ್ಟಿದ್ನಲ್ಲ, ಅವ್ರ ಸೈನ್ಯ ಎಷ್ಟಿತ್ತು ಅಂದರೆ 3 ಅಕ್ಷೋಹಿಣಿ ಸೈನ್ಯ. ಸೈನ್ಯ ದೃಷ್ಟಿಯಿಂದ ಭಾರಿ ಕಡಿಮೆ, ಯೋಗ್ಯತೆ ದೃಷ್ಟಿಯಿಂದ ಅಷ್ಟೇ ಭಾರಿ ಜಾಸ್ತಿ. ಮತ್ತೆ ಉಲ್ಟಾಪಟ್ಟ. ಪಾಂಡವರದು 7, ಅವ್ರದ್ದು 11. ಯೋಗ್ಯತೆಯಲ್ಲಿ ಯಾರದ್ದು ದೊಡ್ಡದು? ಪಾಂಡವರು. ಅದಕ್ಕೆ ಅಲ್ಲಿ ಹೇಳ್ಬೇಕಾದ್ರೆ ಭೀಮಾ ಬಲಂ ಭೀಮಾಭಿರಕ್ಷಿತ ಮಹತೀಂ ಚಮುಮ್ ಅಂತ ಕರೀತಾರೆ. ಪಾಂಡವರ ದೊಡ್ಡ ಸೈನ್ಯ ನೋಡಿದ್ಯಾ ಅಂತ ಹೇಳ್ತಾರೆ. ದೊಡ್ಡ ಸೈನ್ಯ ಕ್ವಾಲಿಟಿ ದೃಷ್ಟಿಯಿಂದ ದೊಡ್ಡದು ಅಂತ ಅರ್ಥ. ಹಾ 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 ಏನಿದೆ? ದ್ವಂದ್ವ ಇದೆ. ಅವರವ್ರ ರಥದಲ್ಲಿ ಕೂತರು, ಕುಸ್ತಿ ಅಲ್ಲ. ಅಲ್ಲ ಅಲ್ಲ ಅಲ್ಲ, ಇವರು ಪ್ರಧಾನರು. ಈಗ ಪ್ರಧಾನ ಉದಾಹರಣೆಗೆ ವಿಚಕ್ರ ಬಂದ, ಅವನಿಂದ ಎಷ್ಟೇ ಅಕ್ಷೋಹಿಣಿ ಅಲ್ಲೇ ಇದೆ, 6 ಅಕ್ಷೋಹಿಣಿ ಅವನಿಂದೆ. ಅಂದ್ರೆ ಇಬ್ಬರಿಗೆ ಪ್ರಧಾನರಿಗೆ ದ್ವಂದ್ವ ಯುದ್ಧ, ಉಳಿದವರಿಗೆಲ್ಲ ಸೈನಿಕರಿಗೆ ಅಲ್ಲಿ ಬೇಕಿಲ್ಲ ಇದು. ಅಂದ್ರೆ ಪ್ರಧಾನರಿಗೆ ಅಷ್ಟು ದ್ವಂದ್ವ ಯುದ್ಧ ಅಂತಾರೆ. ಸೈನಿಕರು ಹೇಗೆ ಹೊಡೆದಾಡ್ತಾರೋ ಅವರು, ಸಿಕ್ಕ ಹೊಡೆದಾಡ್ತಾನೆ ಇರ್ತಾರೆ, ಲೆಕ್ಕಪತ್ರ ಇಲ್ಲ ಅವರಿಗೆ.
ಗೊತ್ತಾಯ್ತಾ. ದ್ವಂದ್ವ ಯುದ್ಧ ಅಂತ ಹೇಳಿದಾಗ ಅದಕ್ಕೆ ಲಿಸ್ಟ್ ಕೊಟ್ಟು ಪ್ರಧಾನರಿಗೆ ಅಂತ ಅರ್ಥ. ಉದಾಹರಣೆಗೆ ಉಕ್ರೇನ್ ರಷ್ಯಾ ಅಂದ್ಬಿಡ್ತಾರೆ, ಗೊತ್ತಾಯ್ತಾ. ಅದು ಯಾರ್ಯಾರು ಹೋಗಿದ್ರು ಅವೆಲ್ಲ ಡೀಟೇಲ್ಸ್ ಅಲ್ಲೇ. ಈಗ ಇಬ್ಬರು ಯಾರ ಮಧ್ಯೆ ನಡೀತಾ ಇದೆ, ಉಳಿದವ್ರು ಯಾರು ಎಂಟರ್ ಆಗಿಲ್ಲ, ಅದಕ್ಕಿನ್ನು ಸಪೋರ್ಟ್ ಮಾಡ್ತಾ ಇದ್ದಾರೆ ಕೆಲವರೆಲ್ಲ, ಬಟ್ ಏನಾಗಿಲ್ಲ, ಡೈರೆಕ್ಟ್ ಎಂಟ್ರಿ ಆಗಿಲ್ಲ. ಸೊ ಎರಡರ ಮಧ್ಯೆ ಯುದ್ಧ ಸೈನಿಕ ಅಷ್ಟಿದ್ದಾರೆ, ಅದು ಇಂಪಾರ್ಟೆಂಟ್ ಅಲ್ಲ. ಎರಡು ದೇಶಗಳ ಮಧ್ಯೆ ಯುದ್ಧ, ಎರಡು ದೇಶಗಳ ಮುಖ್ಯಸ್ಥರ ಮೇಲೆ ಯುದ್ಧ ಇದೆ. ಆ ದೃಷ್ಟಿಯಿಂದ ಸಮಸ್ಯೆ ಇಲ್ಲ. ಅವ್ರ ಪ್ರಶ್ನೆ ಅರ್ಥ ಆಯ್ತಲ್ಲ. ಸೈನಿಕರು ಕೂಡ 17 ಅಶ್ವಣಿ ಇದ್ದಿದ್ರೆ ಒಬ್ಬೊಬ್ಬರು ಹೊಡೆದಾಕ್ಬೇಕಾಗಿತ್ತು, ಹಾಗೇನಿಲ್ಲ. ಪ್ರಧಾನರಿಗೆ ಅಷ್ಟೇ ಯುದ್ಧ ಹೇಳಿದ್ರೆ ಸಮಸ್ಯೆ ಇಲ್ಲ. ಅವ್ರ ಕ್ವಾಲಿಟಿ ಕೂಡ ವೇರಿ ಆಗೋದು ಇದ್ರ ಮೇಲೆ, ಪ್ರೊಟೆಕ್ಟರ್ ಮೇಲೆ. ಕೃಷ್ಣನ್ ಬಿಟ್ಬಿಟ್ರೆ ಉಳಿದವ್ರ ಲೆಕ್ಕ ಹಾಕಿದ್ರೆ ಅವ್ನು ಗ್ರೇಟ್ ಆಗಿಬಿಡ್ತಾರೆ ವಿಚಕ್ರ ಅವನು. ಯಾಕೆ ಬ್ರಹ್ಮದೇವರ ಇರೋ ಬಲರಾಮನಿಗೂ ಹೇಳಕ್ಕಾಗೋದಿಲ್ಲ. ಆ ಲೆಕ್ಕದಲ್ಲಿ ಅವನ ಸೈನ್ಯ ಎಷ್ಟೇ ಇದ್ರು ಕೂಡ ಒಬ್ಬೊಬ್ರು ಫಸ್ಟ್ ಆಗಿ ಯುದ್ಧ ಮಾಡ್ತಾರೆ. ಅದು ಕೃಷ್ಣ ತಾನು ಹೊರಟ ಅದ್ರ ಮೇಲೆ. ಪುಷ್ಕರ ಹೋದ ಜ್ಞಾಪಕ ಮಾಡ್ಕೋಬೇಕು. ಕೃಷ್ಣ ಇಲ್ಲಿ ಯುದ್ಧ ಮಾಡಿದ ಜಾಗ ಇದು, ಇವ್ರನ್ನೆಲ್ಲ ಕೂಡ ಸೋಲಿಸಿದ ಜಾಗ. ಆಗ ಪುಣ್ಯ ಬರುತ್ತೆ ಬೇಕಾದ್ರೆ. ಅದೆಲ್ಲ ಅರ್ಥ ಮಾಡಿ ಸುಮ್ಮನೆ ಬೇಕಾದ್ರೆ ಎಲ್ಲಿಗೋ ಹೋಗಿದ್ವಿ, ಏನೋ ಹೇಳ್ತಾರೆ, ಎಲ್ಲಿಗೋ ಹೋಗಿದ್ವಿ, ಏನೇನೋ ನೋಡಿದ್ವಿ, ಈಗ ಹೋಗ್ಬೇಕಾಕ ಅವ್ರು ಇಲ್ಲಿಗೆ ಎಲ್ಲಿಗೋ ಹೋಗಿ ಏನೋ ನೋಡೋದಕ್ಕೆ ಹೋಗ್ಬೇಕೆ, ಅದಕ್ಕೆ ಅದಕ್ಕೆ ತಿಳುವಳಿಕೆ ಇಲ್ಲ ಅಂತ. ಮೊದಲು ಭಾರತಾದಿಗಳನ್ನ ಓದ್ಕೊಂಡು ತೀರ್ಥ ಪರ್ವಂದ ಓದ್ಕೊಂಡು ಯಾತ್ರೆ ಮಾಡಬೇಕು. ಆಮೇಲೆ ಬಂದು ಮತ್ತೆ ಓದ್ಬೇಕು. ಅವಾಗ ಏನಾಗುತ್ತಾಗ ಇಲ್ಲಿ ಹೋದಾಗ ಅಲ್ಲಿ ಇದ್ದೇ ಜ್ಞಾಪಕ ಆಯ್ತು, ಹೋಗಿದ್ದು ಜ್ಞಾಪಕ ಆಗುತ್ತೆ. ಆ ರೀತಿ ಮಾಡೋದು ದಾಲ್ಟೆ ಬರುತ್ತೆ. ಅವೆಲ್ಲ ಚಿತ್ರ ಇರುತ್ತೆ, ಹೇಳ್ಬೇಕಾರೆ ಕೇಳ್ಬೇಕಾದ್ರೆ ಏನಿರುತ್ತದ. ಇವತ್ತು ವಿಧಾನಸೌಧ ಹನುಮಂತ ಚಿತ್ರ ಇದೆ. ಅವತ್ತು ಮೈಸೂರು ನೋಡಿದ ತಕ್ಷಣ ಐಡಿಯಾ ಬರುತ್ತೆ. ಚಾಮುಂಡಿ ಬೆಟ್ಟ ಅರ್ಥ ಆಗುತ್ತೆ, ಬದ್ರಿ ಅರ್ಥ ಆಗುತ್ತೆ. ಆ ಥರ ಕಾನ್ಸೆಪ್ಟ್ ಇರುತ್ತೆ. ಅವಾಗ ಪುಣ್ಯ ಬರುತ್ತೆ, ಪಾಪ ಪುಣ್ಯ ಬರೋದು ಆಗ. ಭಾರಿ ಹಿಂದೆ ಯಾವಾಗದು ಭಾಳ ಹಿಂದಿರ್ಬೇಕು, ಈಗಲ್ಲ. ತದಾಶ್ಚಾನುಜಂ ಯಯೌ ಸಿರಿ ಪ್ರವೀರ ಅಪವೀರ ಆಯುಧಿ ಗದಶ್ಚ ನಾಮತೋನುಜೋ ಹರೇಸ್ಸ ರೋಹಿಣೀ ಸುತಃ ಪುರಾಸ ಚಂಡಕೋ ಗಣೋ ಹರೇರ್ನಿವೇದಿತಾಶನಃ ಸಮಾಹ್ವಯದ್ರಣಾಯ ವೈ ತಯೋಸ್ಸ ತಾತಮೇವ ಹಿ ಅಕ್ಷೋಹಿಣೀತ್ರಯಾನ್ವಿತಾಃ ಸಮಸ್ತ ಯಾದವಾಸ್ತದಾ ತ್ರಿಲೋಚನಾನುಗೌಚತೌ ನ್ಯವಾರಯನ್ ಸ ರಾಕ್ಷಸೌ. ಅಕ್ಷೋಹಿಣಿ 3 ಅಕ್ಷೋಹಿಣಿ ಕೂಡಿದಂಥ ಸಮಸ್ತ ಯಾದವರು ಕೂಡ ತ್ರಿಲೋಚನಾನುಗೌಚತೌ ನ್ಯವಾರಯನ್ ಸ ರಾಕ್ಷಸೌ. ರಾಕ್ಷಸ ಅಂದ್ರೆ ಯಾರು? ರಾಕ್ಷಸೌ ಭೂತಗಣ ಇದ್ದಾರಲ್ಲ ಅವ್ರಿಗೆ ನ್ಯವಾರಯನ್ ಅಲ್ಲಿ ಕಟ್ ಮಾಡ್ಬೇಕಲ್ಲ. ತ್ರಿಲೋಚನಾನುಗೌ ಅಂದ್ರೆ ಭೂತಗಳು, ಮಹೋದರ ಕುಂಡದ ಭೂತಗಳು ಮಾಡಿದರು. ರಾಕ್ಷಸೌ ಹರಿರ್ ವಿಚಕ್ರ ಮೋಜಸ ಮಹಾಸ್ತ್ರ ಶಸ್ತ್ರ ವರ್ಷಿಣಂ ವಿವಾಹನಂ ನಿರಾಯುಧಂ ಕ್ಷಣಾಚಕಾರ ಸಾಯಕೈಹಿ. ಕೃಷ್ಣ ಏನ್ ಮಾಡಿದ ವಿಚಕ್ರನ ಮೇಲೆ? ವಿಚಕ್ರಂ ಓಜಸ, ಅವನು ವರದಿಂದ ಬಂದ. ಕೃಷ್ಣ ತನ್ನ ಸ್ವಂತ ಸಾಮರ್ಥ್ಯ, ಓಜಸ್ ಅಂದ್ರೆ ಸ್ವಂತ ಶಕ್ತಿ, ತೇಜಸ್ ಓಜಸ್ ಆ ರೀತಿ ನಡೆಯೋದು. ಮಹಾಸ್ತ್ರ ಶಸ್ತ್ರ ವರ್ಷಿಣಂ, ಅವನಿಗೆ ವರ ಇತ್ತು ಅಷ್ಟೇ ಅಲ್ಲ, ಮಹಾಸ್ತ್ರಗಳು ಮಹಾಶಸ್ತ್ರಗಳು ಎಲ್ಲ ಇತ್ತು. ಸುರಿಸಿದ ಕೃಷ್ಣನ ಮೇಲೆ. ಕೃಷ್ಣ ಅವನ್ನೇನು ಮಾಡಿದ? ಸೋಲಿಸಿದ. ವಿವಾಹನಂ ನಿರಾಯುಧಂ ಕ್ಷಣಾಚಕಾರ ಸಾಯಕೈ. ವಿವಾಹನಂ ಚಕಾರ, ನಿರಾಯುಧಂ ಚಕಾರ. ಅವನ ವಾಹನವನ್ನು ರಥವನ್ನು ನಾಶ ಮಾಡದ, ಅವನ ಆಯುಧಗಳನ್ನು ನಾಶ ಮಾಡದ. ಎಷ್ಟೊತ್ತು ಬೇಕಾಯ್ತು ಅದಕ್ಕೆ? ಕ್ಷಣ, ಒಂದೇ ಕ್ಷಣದಲ್ಲಿ. ಸಾಯಕೈಹಿ ಬಾಣಗಳಿಂದ. ಸಾಯಕ, ಬಾಣ, ಶರ ಇವೆಲ್ಲ ಸಮಾನ ಪದಗಳು. ಪುನಶ್ಚ ಪಾದಪಾನ್ ಗಿರೀನ್ ಪ್ರಮುಂಚತೋರಿಣ ಅರಿಹ ಶಿರೋಜಹಾರ ದೇವತಾ ವಿನೇದುರತ್ರ ಹರ್ಷಿತಾಃ. ಪುನಶ್ಚ ಪಾದಪಾನ್ ಗಿರೀನ್ ಮುಂಚತಃ ಅರಿಣ ಅರಿಹ ಸ್ಥಿರಃ ಜಹಾರ ದೇವತಾಃ ವಿನೇದುಃ ಅತ್ರ ಹರ್ಷಿತಾಃ. ಪುನಃ ಚ, ಮತ್ತೆ ಅವನೇನು ಮಾಡ್ದ? ಇಷ್ಟೆಲ್ಲ ಆದರೂ ಅರ್ಥ ಮಾಡ್ಕೋಬೇಕಾಗಿತ್ತು. ಬ್ರಹ್ಮದೇವರವರೇ ಕೆಲಸ ಮಾಡಲಿಲ್ಲ, ಇವನೇ ದೊಡ್ಡವನು, ಇವನು ಶರಣಾಗತನಾಗ್ಬಿಟ್ರೆ ಆಯ್ತು, ಬುದ್ಧಿ ಬರೋದಿಲ್ಲ ಅವರಿಗೆ. ಪಾದಪಾನ್ ಗಿರೀನ್, ಪಾದ ದೊಡ್ಡ ದೊಡ್ಡ ವೃಕ್ಷಗಳನ್ನು ಕಿತ್ತಿ ಎಸ್ತ ಕೃಷ್ಣನ ಮೇಲೆ, ಬೆಟ್ಟಗಳನ್ನು ಕಿತ್ತಿ ಎಸ್ತ. ಅವರ ರಾಕ್ಷಸ. ಅದರಿಂದ ಪ್ರಮುಂಚತಃ ಅರಿಣ ಅರಿಹ. ಕೃಷ್ಣ ಏನು ಮಾಡದ? ಬೆಟ್ಟಗಳನ್ನು ನಾಶ ಮಾಡದ, ಮರಗಳನ್ನು ನಾಶ ಮಾಡದ. ಶಿರೋಜಹಾರ, ಚಕ್ರ ಪ್ರಯೋಗ ಮಾಡಿ ಅವನ ಕಥೆಯಿಂದ ಕತ್ತರಿಸೇ ಬಿಟ್ಟ. ಅಲ್ಲಿ ಸತ್ತ ಕಥೆ ಮುಗೀತು. ಬ್ರಹ್ಮದೇವರ ಎಷ್ಟು ಅಕ್ಷೋಹಿಣಿ ಕೊಂದ, ಎಷ್ಟು ಇಂಪಾರ್ಟೆಂಟು. ಯಾವ್ಯಾವ ವರ ಇದ್ದವ್ರನ್ನ ಕೊಂದ, ಅದು ಬೇರೆ. ಬ್ರಹ್ಮವರ ಶಿವವರ ಇದ್ದವ್ರು ಕೊಂದಾಗ ದೊಡ್ಡ ದೊಡ್ಡ ಪ್ಯಾಕಿಂಗ್ ಇದ್ದವ್ರು ಅವರೆಲ್ಲ. ಅದರಿಂದ ಏನಾಯಿತು? ಅವರೆಂತ ತಾನು ಉತ್ತಮ ಅಂತ ಕೃಷ್ಣ ತೋರಿಸಿದ. ದೇವತೆಗಳು ಭಾರಿ ಸಂತೋಷಪಟ್ಟರು. ದೊಡ್ಡ ರಾಕ್ಷಸ ಹೋದ್ರಲ್ಲ, ವಿನೇನುರತ್ರ ದೇವತಾ ಹರ್ಷಿತಾಹ. ಅವಳ ಖುಷಿ. ವಿನೇದರು ಅಂದ್ರೆ ಏನು? ಸಿಂಹನಾದಗಳನ್ನೇ ಮಾಡಿ ಪಟಾಕಿ ಹೊಡಿತಾರಲ್ಲ ಹಾಗೆ. ಪಟಾಕಿ ಹೊಡಿ ಗೆದ್ದ ಮಾಡಿದಾಗೆ ನಾದ ಅಂದ್ರೆ ಹೇಳಿ ಶಬ್ದ.
ವಿಕಾಟ್ ಶಬ್ದವನ್ನು ಮಾಡಿ ತಮ್ಮ ಸಂತೋಷವನ್ನು ಸೂಚಿಸಿದರು. ಪ್ರಸೂನ ವರ್ಷಿಭಿ ಸ್ತುತ ಚತುರ್ಮುಖಾಧಿಭಿ ಪ್ರಭು ಸಸಾರತೌ ಸರಾನುಗೌ ಪ್ರಭಕ್ಷಕೌ ಸಸಾತ್ವತಾಂ. ಪ್ರಸೂನ ವರ್ಷಿಭಿ ಸ್ತುತಃ ಚತುರ್ಮುಖಾಧಿಭಿ ಪ್ರಭು ಸಸಾರತೌ ಹರಾನುಗೌ ಪ್ರಭಕ್ಷಕೌ ಸಮಸಾತ್ವತಾಂ. ಕೃಷ್ಣ ಏನು ಮಾಡ್ತಿದ್ದಾನಾಗ, ಪ್ರಸೂನ ವರ್ಷಿಭಿ ಚತುರ್ಮುಖಾಧಿಭಿ ಸ್ತುತಃ ಪ್ರಭು, ಬ್ರಹ್ಮಾದಿ ದೇವತೆಗಳು ಏನು ಮಾಡಿದ್ದಾರಾಗ ಪ್ರಸೂನ ಪುಷ್ಪವೃಷ್ಟಿ ಮಾಡಿ ಕೃಷ್ಣ ಸ್ತೋತ್ರ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿ, ಬ್ರಹ್ಮದೇವರಿಗೆ ಏನಿಲ್ಲ ಮನಸ್ಸಿನೊಳಗೆ, ನಾನು ಹೊರ ಕೊಟ್ಟರನ್ನು ಕೊಂದುಬಿಟ್ಟ. ಯಾರು ಹಾಗೆ ಮಾಡಿದ್ರು? ರಾಮದೇವರ ವಿರುದ್ಧ ನಿಂತಿದ್ರು. ಹಾಗೆ ಮಾಡಿಲ್ಲ. ಅದೇನು ರುದ್ರದೇವರಿಗಿಂತ ಬ್ರಹ್ಮದೇವರೇ ಜಾಸ್ತಿ. ಅದು ಇವರಲ್ಲ, ಹನುಮಂತರೇ ಉಲ್ಲಂಘನ ಮಾಡಿರೋರು. ಆಮೇಲೆ ರಾಮದೇವರು ಸ್ವತಃ ಮಾಡಿದ್ರು. ಇಷ್ಟಾದರೂ ಅವ್ರಿಗೇನು ಬರಲಿಲ್ಲ. ಈಗ ದುಷ್ಟ ಹೋಗಲಿ ಅಂತ ಹೇಳ್ಬಿಟ್ಟು ದುಷ್ಟ ಪ್ರಭು ಸಸಾರತೌ ಹರಾನುಗೋ. ಅದರಿಂದ ಏನಾಯ್ತು? ಶುದ್ಧೇ ಭಾಗವತೆ ಧರ್ಮೇ ನಿರತೋ ಯದೃಕೋ ತರಹ. ಸಸಾರಸೌ ಹರಾನುಗೌ ಪ್ರಭಕ್ಷಕೌ ಸಸಾತ್ವತೌ. ಆಮೇಲೆ ಇಬ್ಬರ ಮೇಲೆ ಯುದ್ಧಕ್ಕೆ ಹೊರಟ. ಮತ್ತೆ ಯಾರಿಬ್ರು? ಮಹೋದರ ಕುಂಡಸಾರಿ ಇದ್ರಲ್ಲ, ಭೂತಗಳು, ರಾಕ್ಷಸರು. ಅವರಿಬ್ಬರು ಏನು ಮಾಡಿದ್ದಾರೆ ಈಗ? ಅವ್ರಿಗೆ ಯುದ್ಧ ಇಲ್ಲೇ ಇಲ್ಲ, ತಿಂತ ಹೋಗೋದು ಅಷ್ಟು ಸೈನಿಕರನ್ನ. ಯಾದವರನ್ನ ತಿಂತ ಹೋಗೋ ಆ ಕೆಲಸ ಮಾಡ್ತಾ ಇದ್ದಾರೆ. ಸಮಸ್ತ ಯಾದವಾನ್ ರಣೇ ವಿಧೂಯತೌ ಜನಾರ್ದನಂ ಉಪೇತ್ಯ ಚಾಂಸಗೌ ಹರೇ ರಥಂ ಶತಾಂಸು ಕರ್ಣಕೌ. ಸಮಸ್ತ ಯಾದವಾನ್ ರಣೇ ವಿಧೂಯತೌ ಜನಾರ್ದನಂ. ಯಾದವರನ್ನ ಯುದ್ಧದಲ್ಲಿ ಸೋಲಿಸಿಬಿಟ್ಟು ಉಪೇತ್ಯ ಚ ಅಂಸಗೌ ಹರೇಹೇ ಅದಂಶತಾಂಸು ಕರ್ಣಕೌ. ಕೃಷ್ಣ ಯುದ್ಧಕ್ಕೆ ಅಂತ ಬಂದರೆ ಏನು ಮಾಡಿದ್ರು ಗೊತ್ತೇನೋ ಅವರು? ಹರೇಹೇ ಅಂಸಗೌ ಓಡಿ ಬಂದು ಕೃಷ್ಣನ ಭುಜದ ಮೇಲೆ ಕುತ್ಕೊಂಡ್ಬಿಟ್ರು. ಈ ಕಡೆ ಒಬ್ಬ, ಆ ಕಡೆ ಒಬ್ಬ. ಕೃಷ್ಣನ ಭುಜದ ಮೇಲೆ ಕುತ್ಕೊಂಡ್ಬಿಟ್ಟು ಏನು ಮಾಡಿ ಅದಂಶತಾಂ ಸುಕರ್ಣಕವ್. ಕೃಷ್ಣನ ಕಿವಿಗಳನ್ನು ಕಚ್ಚಿದ್ರಂತೆ. ಕಿವಿ ಕಚ್ಚೋದು ಏಡಿ ಎಂಬುದು. ಯಾರೇ ಕಿವಿ ಕಚ್ಚಿರ್ಬೇಕು ಅಂತ ಹೇಳ್ತಾರಲ್ಲ, ಇಲ್ಲಿ ಕಿವಿ ಕಚ್ಚಿದ್ರು. ಇಷ್ಟು ಚೇಷ್ಟೆ ಪಡ್ತಾರೆ. ಯಾಕೆ? ರುದ್ರದೇವರ ಕಡೆಯಿಂದ ಬಂದವರು, ರುದ್ರದೇವ ವರ ಕೂಡ ಇದೆ, ಚೇಷ್ಟೆ ಮಾಡಿದ್ರು. ಕೃಷ್ಣ ಏನು ಮಾಡಿದಾಗ ನೋಡಿ, ಕೃಷ್ಣ ಹೇಗೆ ಸೋಲಿಸ್ತಾರೆ ಅವರು, ಹೇಗೆ ಇದು ಮಾಡ್ತಾನೆ. ಯಾಕೆ? ಅವರು ಒಳ್ಳೆಯವರು, ಕೊಲ್ಲಬಾರದು. ರುದ್ರದೇವರ ಸಾತ್ವಿಕರು. ಇಲ್ಲಿ ಸೇರ್ಕೊಂಡು ಅವ್ರಿಗೆ ಮುಚ್ಚುಚ್ಚು ಮಾಡ್ತಾ ಇದ್ದಾರೆ ಅಷ್ಟೇ. ಮಾಡ್ತಾ ಇದ್ದಾರೆ. ಆದ್ರಿಂದ ಏನು ಮಾಡ್ಬೇಕು? ಕೃಷ್ಣ ಹೇಗೆ ಸೋಲಿಸ್ತಾ ಅವ್ರನ್ನ ಹೇಗೆ ಇದು ಮಾಡ್ದ? ತತೌ ಭುಜ ಪ್ರವೇಗತಃ ವಿಧೂಯ ಶಂಕರಾಲಯೇ ನ್ಯಪಾಲಯದ್ ಬಲಾರ್ಣವೋಮಿ ತಸ್ಯ ಕಿಂ ತದುಚ್ಯತೆ. ಸಹ ತೌ ಭುಜ ಪ್ರವೇಗತಃ ವಿಧೂಯ ಶಂಕರಾಲಯೇ ನ್ಯಪಾತಯತ್ ಬಲಾರ್ಣವಃ ಅಮಿತಸ್ಯ ಕಿಂ ತದುಚ್ಯತೆ. ಕಿಂ ತತ್ತುಚ್ಯತೆ. ಕೃಷ್ಣ ಏನು ಮಾಡಿದ್ದ? ಭುಜನ ಒಂದ್ಸರ್ತಿ ಕುಣಿಸ್ತಾ. ಈಗ ಎಲ್ಲಿ ಹೋದ್ರು ಅವರು? ಸೀದಾ ಕೈಲಾಸಕ್ಕೆ ಹೋಗ್ಬಿಟ್ಟು, ಕೈಲಾಸಕ್ಕೆ ಹೋಗಿ ಅಲ್ಲಿ ಸೆಟ್ಲಾಗಿ ವಾಪಸ್ ಬರಗೇ ಇಲ್ಲ. ಅಷ್ಟು ದೂರ ಹೊರಟೋಗ್ಬಿಟ್ಟು ಕೃಷ್ಣ ನೋಡಿ. ವಿಧೂಯ ಶಂಕರಾಲಯೇ, ಕೈಲಾಸ, ಅಲ್ಲಿ ಹೋಗಿ ಬೀಳಾಗಿ ಮಾಡಿದ ಅವ್ರನ್ನ. ಅವು ಸಾಯ್ಬಾರದು, ಬೀಳಾಗಿ ಮಾಡಿದ. ನ್ಯವಾರಯತ್ ಬಲಾರ್ಣವಃ. ಅದಕ್ಕೆ ಏನಿದೆ ಆಶ್ಚರ್ಯ? ಇವತ್ತು ಮಗು ಕಲ್ಲು ಬಸೀತೆ, ಇಷ್ಟು ದೂರ ಬೀಳುತ್ತಷ್ಟೇ. ಕೆಲಸ ಇಟ್ಕೊಂಡು ಅಲ್ಲೇ ಬಿದ್ದು ಬಿಡುತ್ತೆ. ಸ್ವಲ್ಪ ಜೋರಾಗಿ ಎತ್ತಾರೆ, ಮುಂದೆ ಹೋಗುತ್ತೆ. ಭಾರಿ ಜೋರಾಗಿ ಎತ್ತಾರೆ, ಭಾರಿ ದೂರ ಹೋಗುತ್ತೆ. ಹನುಮಂತ ಹೆಸರು 50,000ಕ್ಕೆ ಇದು ಯೋಜನೆ ಹೋಗಿ ಬಿತ್ತದು. ಕೃಷ್ಣ ಹಾಕಿದ್ದಕ್ಕೆ ಈಗ ಕೈಲಾಸಕ್ಕೆ ಹೋಗಿ ಬಿತ್ತದು ಸರಿಯಾಗಿ. ಅಂದರೆ ಎಲ್ಲಿಂದ ಬಂದಿತ್ತೋ ಸಂಜೀವನ, ಅಲ್ಲಿಗೆ ವಾಪಸ್ ಹಾಕಿದ್ದು ಹನುಮಂತ. ಎಲ್ಲಿಂದ ಬಂದಿರೋ ವಾಪಸ್ ಕಳಿಸಿದ್ದು ಕೃಷ್ಣ. ಇಬ್ಬರು ಕೂಡ ಹೇಗೆ? ಪ್ರವೇಗ, ಭುಜ ಪ್ರವೇಗತ ಎಂತಷ್ಟು ಸಾಕು. ಅದು ಸುಮ್ಮನೆ ಎಸ್ತ್ರ ಸಾಕು. ಕ್ಷಿಪ್ತ ಪಶ್ಚಾತ್ ಸಲೀನಂ. ಅಂದ್ರೆ ಇಬ್ಬರಲ್ಲೂ ಕೂಡ ಏನಿದೆ ಈಗ? ಬಿಂಬ ಪ್ರತಿಬಿಂಬ ಭಾವ. ಕೃಷ್ಣ ಮಾಡಿದ್ದನ್ನು ಮಾಡಿ ತೋರಿಸ್ತಾ, ಸಮ ಅಂತ ತೋರಿಸ್ತಾ ಇಲ್ಲ. ಏನಂತ ತೋರಿಸ್ತಾರೆ? ಅನುಗ್ರಹದಿಂದ ಹಾಗೆ ಮಾಡ್ತಾ ಇದ್ದೇನೆ, ಹಾಗೆ ಕಡಿಮೆ ಆಗುತ್ತೆ ಇಮಿಡಿಯೇಟ್ ಆಗಿ. ಆದ್ರೆ ಅಷ್ಟು ಮಾಡಕ್ಕೆ ಬೇರೆಯವರಿಗೂ ಬರೋದಿಲ್ಲ. ಇದು ವಿಶೇಷವಾಗಿ ಬಿಂಬ ಪ್ರತಿಬಿಂಬದ ಕಾರ್ಯ ಇದು. ಪ್ರತಿಬಿಂಬ ಏನೇ ಮಾಡಿದ್ರು ಕೂಡ ಬಿಂಬ ಮಾಡಿದ್ದನ್ನು ಮಾಡುತ್ತೆ, ಬಟ್ ಈಕ್ವಲ್ ಆಗೋದಿಲ್ಲ. ಅದಕ್ಕೆ ಈಕ್ವಲ್ ಆಗೋದಿಲ್ಲ, ಡಿಪೆಂಡೆನ್ಸ್ ಬಿಡೋದಿಲ್ಲ. ಆ ರೀತಿ ಬಾಯಿದೇವ್ರು ಮಾಡ್ತಾರೆ. ಆದ್ದರಿಂದ ಇಬ್ಬರೇ ಆ ರೀತಿ ಇರೋದು. ಅದಕ್ಕೇನೆ ಹರಿಹಿ ಸರ್ವೋತ್ತಮ. ಅವ ತಿಳ್ಕೊಂಡು ಕೂಗಿದ್ರೆ ಅರ್ಥ ಇರೋದು. ಸುಮ್ಮನೆ ಕೂಗ್ತಿರೋದೇ ಕೆಲಸ. ಕೂಗೋದು ಅದು ಅರ್ಥನೇ ಇಲ್ಲ. ಅದು ಬಿಡ್ದಾಗ ಇರಿಟೇಟ್ ಆಗುತ್ತೆ ಅದರಿಂದ. ಆಯ್ತಾ? ತಥೋ ಭುಜ ಪ್ರವೇಗತಃ ವಿಧೂಯ ಶಂಕರಾಲಯೇ ನ್ಯಪಾತಯದ್ ಬಲಾರ್ಣವ. ಒಬ್ಬರು ದಿವಾಲ ಗೆದ್ದು ಬಂದಿದ್ದಾನೆ, ಅವ್ನಿಗೆ ಎಷ್ಟು ಗೌರವ ಮಾಡಿ ಯಾರು ಏನು ಅನ್ನಲ್ಲ. ಯಾಕೆ? ಗೆದ್ದಿದೆ, ಡಿಸರ್ವ್ಸ್ ಇಟ್ ಅಂತ. ಸುಮ್ಮನೆ ಮಾಡ್ತಾರೆ, ವ್ಯಕ್ತಿ ಪೂಜೆ ಮಾಡ್ತಾರೆ. ಅವಾಗ ಏನಾಗ್ತಾರೆ? ಸಿಟ್ಟು ಬರುತ್ತೆ. ವ್ಯಕ್ತಿ ಪೂಜೆ ಮಾಡಿದ ತಕ್ಷಣ ಪ್ರೊಟೆಸ್ಟ್ ಮಾಡ್ತಾರೆ. ಇದೇನಿದು ಮಹಾ ಅಂತ. ಸಾಧನೆ ಮಾಡಿದಾಗ ಯಾರು ಪ್ರೊಟೆಸ್ಟ್ ಮಾಡೋದಿಲ್ಲ. ಅರ್ಥ ಆಯ್ತಾ? ಅದಕ್ಕೆ ನಮಗೂ ಕೂಡ ಅಷ್ಟೇ. ಸುಮ್ಮನೆ ಕೂಗೋದಕ್ಕೂ ತಿಳ್ಕೊಂಡು ಎಷ್ಟು ವ್ಯತ್ಯಾಸ ಇರುತ್ತಾಗ. ಹಾರ್ಟಿಲಿ ಕೂಗ್ತಾರೆ, ಸುಮ್ಮನೆ ಕೂಗೋದು ಬೇರೆ. ಅವ್ರಿಗೆ ಬಾಯಿ ಬಿಚ್ಚಿದ್ರು ಕೂಡ ಒಳಗೆ ಕೂಗ್ತಾ ಇರ್ತಾನೆ. ಅದಕ್ಕೆ ಸತ್ಯ ಅದು. ಅದು ಆ ರೀತಿ ಹೊರಗಿಂದ ಕೂಗೋದೆಲ್ಲ ಆರ್ಟಿಫಿಷಿಯಲ್. ಒಳಗಿಂದ ಕೂಗಿದ್ರೆ ಅರ್ಥ ಇರುತ್ತೆ. ಯಾರನ್ನು ಪ್ಲೀಸ್ ಮಾಡೋಕೆ ಸುಮ್ಮನೆ ಕೂಗ್ತಿರೋದು. ಪ್ಲೀಸ್ ಮಾಡೋ ಉದ್ದೇಶ ಬೇರೆ,
ಫ್ಯಾಕ್ಟನ್ನು ಹೇಳೋದು ಬೇರೆ. ಫ್ಯಾಕ್ಟನ್ನು ಹೇಳೋದೇನದು? ಫ್ಯಾಕ್ಟನ್ನು ಹೇಳೋದು ಇವತ್ತು ಎಂಥ ನ್ಯೂಸ್ ಪೇಪರ್ ಯಾವ ಪಕ್ಷದವ್ನು ಬೇಕಾದ್ರೂ ಆಗಿಲ್ಲ ನ್ಯೂಸ್ ರೀಡರ್, ರಿಸಲ್ಟ್ ಹಾಗೆ ಹೇಳಬೇಕು, ಬೇರೆ ದಾರಿ ಇಲ್ಲ ಅವನಿಗೆ. ತಮ್ಮ ವಿರುದ್ಧ ಪಕ್ಷದವ್ರು ಸೋತು ಗೆದ್ದರು ಕೂಡ ಏನೋ ಹೇಳಬೇಕು, ಗೆದ್ದರು ಅಂತಲೇ ಹೇಳಬೇಕು, ಸೋತರು ಅಂತಲೇ ಹೇಳಬೇಕು, ಬೇರೆ ದಾರಿನೇ ಇಲ್ಲ. ಯಾಕೆ? ಅದು ಸತ್ಯ. ಆ ರೀತಿ ಇದ್ರೆ ಅದಕ್ಕೆ ಬೆಲೆ ಬರುತ್ತೆ. ಅದು ಬಿಟ್ಟುಬಿಟ್ಟು ಸುಳ್ಳೆ ರಿಪೋರ್ಟ್ ಮಾಡ್ದ ತಮ್ಮ ಕಡೆಯವರು ಅಂತ ಹೇಳಿ ಉಲ್ಟಾ ಪಟ ಮಾಡಿಬಿಟ್ಟು ಜನ ಏನಂತಾರೆ ಅದಕ್ಕೆ? ಮೋಸ, ಅನ್ಯಾಯ, ಮೂರ್ಖರು ಅಂತ ಕರೀತಾರೆ. ಹಾಗಾಗಬಾರ್ದು. ನ್ಯಪಾತಯದ್ ಬಲಾರ್ಣವಃ ಅಮಿತಸ್ಯ ಕಿಂ ತದುಚ್ಯತೆ. ಕೃಷ್ಣನಿಗೆ ಒಬ್ಬ ಹಾಗೆ ಮಾಡಿದ್ರೆ ನಡ್ಕೋಬೇಡಿ. ಯಾರು ಕೃಷ್ಣ ಆತ? ಕೃಷ್ಣನಿಗೆ ಇದೆಲ್ಲ ಇಲ್ಲ. ಮಿಸೈಲ್ ಹೇಗೆ ಹೊಡಿತಾರೋ ಎಲ್ಲಿ ಹೋಗ್ಬಿಡುತ್ತೆ ಮಿಸೈಲ್ಗಳು, ಸಾವಿರಾರು ಕಿಲೋಮೀಟರ್ ಕರೆಕ್ಟಾಗಿ ಅಲ್ಲಿ ಹೋಗ್ಬಿಡುತ್ತೆ. ಇದೆಲ್ಲ ನೋಡಿದರೆ ಕೃಷ್ಣ ಮಾಡಿದ್ದೆಲ್ಲ ಏನು ತೋರಿಸುತ್ತೆ? ಮಿಸೈಲ್ ಏನು ಬೇಗ ಅಂದ್ರೆ ಸಾಕು ಹೋಗ್ತಾರೆ. ಪ್ರಭಕ್ಷಯಂತಂ ಓಜಸ ಹಿಡಿಂಬಂ ಉದ್ಧತಂ ಬಲಂ ಸಹ ಉಗ್ರಸೇನಕಃ ಯಯೌ ಸಹೋಗ್ರಸೇನಕಃ ಯಯೌ ಪಿತಾಹ ಹರೇಹೇ ಶರಾನ್ ಕ್ಷಿಪನ್. ಪ್ರಭಕ್ಷಯಂತಂ, ಆಗ ಹಿಡಿಂಬಾಸುರ ಬಂದ. ಪ್ರಭಕ್ಷಯಂತಂ ಓಜಸ ಹಿಡಿಂಬಂ ಉದ್ಧತಂ ಬಲಂ ಸಹೋಗ್ರಸೇನಕಃ ಯಯೌ ಪಿತಾ ಹರೇಹೇ ಶರಾನ್ ಕ್ಷಿಪನ್. ಆಗ ತನ್ನ ಶಕ್ತಿಯಿಂದ ಅವನೇನು ಮಾಡ್ತಿದ್ದ? ಉದ್ಧತ, ಆತನ ಮೇಲೆ ಬಲರಾಮದೇವರು ಸಹೋಗ್ರಸೇನಕ ಯೋ ಪಿತಾ ಹರೇಹೇ ಶರಾನ್ ಕ್ಷಿಪನ್. ಹೋಗಿದ್ಯಾರು ಅಂದರೆ ವಸುದೇವ ಹೊರಟ, ಹರೇ ಪಿತಾ ಪ್ಲಸ್ ಉಗ್ರಸೇನ, ಇಬ್ಬರು ಸೀನಿಯರ್ ಸೇವರು. ಉಗ್ರಸೇನ ವಸುದೇವ ಸೇರಿಬಿಟ್ಟು ಹಿಡಿಂಬಾಸುರನ ಯುದ್ಧಕ್ಕೆ ಹೋದ. ತಯೋರಥೌ ಸಹಾಯುಧಂ ಪ್ರಭಕ್ಷ ರಾಕ್ಷಸೋ ಬಲಿ ಪ್ರಗೃಹ್ಯತಾವಭಾಷತ ಪ್ರಯಾತಮಾಶು ಮೇ ಮುಖಂ. ತಯೋಃ ರಥೌ ಮಹಾಯುಧೌ ಸಹಾಯುಧೌ ಪ್ರಭಕ್ಷ್ಯ ರಾಕ್ಷಸಃ ಬಲಿ ಪ್ರಗೃಹ್ಯ ತೌ ಅಭಾಷತ ಪ್ರಯಾತಂ ಆಶು ಮೇ ಮುಖಂ. ಅವರಿಬ್ಬರ ರಥವನ್ನು ಕೂಡ ಆಯುಧಗಳ ಸಮೇತ ರಾಕ್ಷಸ ತಿಂದು ಹಾಕಿಬಿಟ್ಟ. ವಸುದೇವನ ರಥ, ಉಗ್ರಸೇನ ರಥ, ಇಬ್ಬರ ರಥಗಳನ್ನು ಕೂಡ ತಿಂದು ಹಾಕಿದ. ಯಾರು? ರಾಕ್ಷಸ ಹಿಡಿಂಬಾಸುರ. ರಾಕ್ಷಸಃ ಬಲಿ ಪ್ರಗೃಹ್ಯ ತೌ ಅಭಾಷತ. ಇವರಿಬ್ಬರು ಹಿಡ್ಕೊಂಡ, ಎಲ್ಲಿ ನಿಲ್ಸ್ಕೊಂಡ, ಇಬ್ಬರನ್ನ ಹಿಡ್ಕೊಂಡ್ಬಿಟ್ಟ. ಗೊತ್ತಾಯ್ತಾ? ಹಿಡ್ಕೊಂಡ್ಬಿಟ್ಟು ಹೇಳಿದ ಏನಂತ? ಪ್ರಯಾತ ಮಾಶು ಮೇ ಮುಖವು, ನಾನು ಬಾಯಿ ಒಳಗೆ ಬೀಳ್ಬೇಕು, ಎಂಟರಾಗ್ರಿ ನೀವು ಅಂತ ಕೇಳ್ತಾರೆ. ನಾನೇ ನೀವೇ ಬಾಯಿ ಒಳಗೆ ಹೋಗ್ಬೇಕು ಅಂತ ಹೇಳಿ ಹಿಡ್ಕೊಂಡ್ಬಿಟ್ಟಿದ್ದಾರೆ. ಬಾಯಿ ಒಳಗೆ ಹೋಗ್ರಿ ಅಂತ ಕೇಳ್ತಾ ಇದ್ದಾನೆ. ಅವ್ರು ತಿಂದು ಬಿಡ್ತಾನೆ ಅವ್ರನ್ನ. ಆ ಸ್ಥಿತಿ ವಸುದೇವ ಒಂದು ಗೊತ್ತಿಸ್ತಾ ಇಲ್ಲ, ಅವರಿಬ್ಬರನ್ನ ಹಾಕಿ ಕೇಳ್ತಾ ಇದ್ದಾನೆ. ಅವನಿಗೆ ತಿಂಬದೇನು ಕಷ್ಟ ಇಲ್ಲ, ಆಯುಧಗಳು ತಿಂದಾಕಿದ್ದಾನೆ, ರಥ ತಿಂದಾಕಿಬಿಟ್ಟಿದ್ದಾನೆ, ಆದ್ದರಿಂದ ನೀವು ತಿನ್ನಿ ಅಂತ ಕೇಳಿದ. ಪ್ರಗೃಹ್ಯತ ಬಭಾಷತ ಪ್ರಯಾತಮಾಶು, ಬೇಗನೆ ಯಾತಂ ಪ್ರಯಾತಂ ಆಶು ಮೇ ಮುಖಂ. ತದಾ ಗದಾವರಾಯುಧ ಸಹೈವ ಹಂಸಭೂಭೃತ ಪ್ರಯುಧ್ಯಮಾನ ಆಯಯೌ ವಿಹಾಯತಂ ಹಲಾಯುಧ. ಈ ದೃಶ್ಯದ ಬಲರಾಮದೇವರು ನೋಡಿದರು. ಹಲಾಯುಧ, ಮುಸಲಾಯುಧ, ಹಲಾಯುಧ, ಇದೆಲ್ಲ ಬಲರಾಮದೇವರ ಹೆಸರುಗಳು. ಹಲಾಯುಧ, ಹಲಾಯುಧರಾದ ಬಲರಾಮದೇವರು. ಗದಾವರಾಯುಧ, ಹಲಾಯುಧ ಬಂದ, ಹಲ ತಗೊಂಡು ಬರಲಿಲ್ಲ, ಗದ ತಗೊಂಡು ಬಂದ. ಗದಾಯುಧ ಸಹೈವ ಹಂಸಭೂಭೃತ, ಯುದ್ಧ ಮಾಡ್ತಾ ಇದ್ರು. ಗದಾ ಯುದ್ಧವನ್ನು ಯಾರ ಜೊತೆ ಮಾಡ್ತಾ ಇದ್ರು ಅವರು? ಹಂಸನ ಜೊತೆಗೆ. ಹಿಂದೆ ಹೇಳಿದ್ದಾರೆ. ಇವ್ರು ನೋಡಿದ. ಪ್ರಯುಧ್ಯಮಾನ ಆಯವ್ಯೂಹ, ಈ ದೃಶ್ಯ ನೋಡಿಬಿಟ್ಟು ಅಲ್ಲಿ ಬಿಟ್ಟು ಈ ಕಡೆ ಬಂದ. ಇದು ಪಲಾಯನ ಅಲ್ಲ. ಇದು ಯಾವ ಪಲಾಯನ? ಇದು ಕೂಡ ಪ್ರೊಟೆಕ್ಷನ್ಗೆ ಹೊರಟಾಗ ಪಲಾಯನ ಅಂತ ಕರೆಯೋದಿಲ್ಲ. ಇಲ್ಲಿ ಏನಾಯ್ತು? ಈಗ ಯುದ್ಧ ಮಾಡೋದು ಬಿಟ್ಟು ಈ ಕಡೆ ಬಂದು ಇವರು ಸೇವೆ ಮಾಡಕ್ಕೆ ಬಂದ. ಎಲ್ಲ ಬಿಟ್ಟು ವಾಪಸ್ ಹೋಗ್ಬಿಟ್ರೆ ಪಲಾಯನ, ಅದನ್ನು ಮಾಡಬಾರ್ದು. ಇದು ಭಾರಿ ಶ್ರೇಷ್ಠರಿಗೆ ಸಾಧ್ಯ. ವಿಹಾಯತಂ ಹಲಾಯುಧ ತಮಾಗತಂ ಸಮೀಕ್ಷತೌ ವಿಹಾಯ ರಾಕ್ಷಸಾಧಿಪ ಉಪೇತ್ಯ ಮುಷ್ಟಿನಾಹನದ್ ಬಲಂ ಸ ವಕ್ಷಸಿ ಕ್ರಧ. ತಂ ಆಗತಂ ಸಮೀಕ್ಷ್ಯ ತೌ ವಿಹಾಯ ರಾಕ್ಷಸಾಧಿಪ ಉಪೇತ್ಯ ಮುಷ್ಟಿನ ಅಹನತ್ ಬಲಂ ಸಹ ವಕ್ಷಸಿ ಕ್ರಧ. ತಂ ಆಗತಂ ಸಮೀಕ್ಷ್ಯ ತೌ ವಿಹಾಯ ರಾಕ್ಷಸಾಧಿಪ. ಆ ರಾಕ್ಷಸಾಧಿಪನಾದ ಹಿಡಿಂಬಾಸುರ, ರಾಕ್ಷಸಾಧಿಪ ಅಂತ ಯಾತಕ್ಕೆ ಕರೆದ್ರು? ಹಿಂದೆ ಅಶ್ವನಿ ಸೈನ್ಯ ಇದೆ ಅವನು, ಅದಕ್ಕೆ ಅಧಿಪ. ಒಬ್ಬರೇ ಬಂದರೆ ಅಧಿಪ ಅಂತ ಕರೆಯೋದಿಲ್ಲ. ಅವ್ರ ಹಿಂದೆ ಸೈನ್ಯ ಇದ್ದಿದ್ರೆ ರಾಕ್ಷಸಾಧಿಪ. ವಿಹಾಯತೌ, ಅವ್ರನ್ನ ಇಳಿಸ್ತ ಕೆಳಗೆ. ಇವ್ರು ಬಂದ್ರಲ್ಲ ಯುದ್ಧಕ್ಕೆ, ಅವ್ರನ್ನ ಬಿಟ್ಟುಬಿಟ್ಟು ಇವ್ರ ಕಡೆ ಬಂದ. ಉಪೇತ್ಯ ಮುಷ್ಟಿನ ಅಹನದ್ ಬಲಂಸ ವಷ್ಟ ಸಿಕ್ರಸ. ಬಲರಾಮನ ಯುದ್ಧಕ್ಕೆ ಹೋಗ್ಬಿಟ್ಟು ಮುಷ್ಟಿಯಿಂದ ಅವ್ರ ಎದೆ ಮೇಲೆ ಹೊಡೆದ, ಬಲರಾಮದೇವ್ರ ಮೇಲೆ. ಉಭೌಹಿ ಬಾಹುಶಾಲಿನೌ ಅಯುಧ್ಯತಾಂಸ ಮುಷ್ಟಿ ಅಯುಧ್ಯತಾಂಚ ಮುಷ್ಟಿಭಿ ಚಿರಂ ಪ್ರಯುದ್ಧ ತಂಬಲೋ ಅಗ್ರಹಿತ್ಸ ಜಂಘಯೋರ್ಬಿಹು. ಉಭೌಹಿ ಬಾಹುಶಾಲಿನೌ, ಬಾಹುಶಾಲಿಗಳು ಅಂದ್ರೇನೋ ಭಾರಿ ಪರಾಕ್ರಮ, ಭಾರಿ ಫಿಸಿಕಲಿ ಸ್ಟ್ರಾಂಗ್ ಅಂತ ಅರ್ಥ. ಕೈ ಸ್ಟ್ರಾಂಗ್ ಇತ್ತು ಅಂತ ಅರ್ಥ ಅಲ್ಲ.
ಬಾಹುಶಾಲಿಗಳು, ಬಾಹುಬಲ ಅಂದ್ರೆ ಏನರ್ಥ? ಕೈಬಲ ಅಂತ ಅರ್ಥ. ಕೈಬಲ ಶಬ್ದ ಕೈಬಲ ಅಂತ ಅರ್ಥ ಅಲ್ಲ, ಅವ್ರ ಒಟ್ಟು ಸ್ಟ್ರೆಂತ್ ಅಂತ ಅರ್ಥ. ಒಟ್ಟು ಸ್ಟ್ರೆಂತ್ ಏನಂತ ಕರೀತಾರೆ? ಬಾಹುಬಲ ಅಂತ ಕರೀತಾರೆ. ಬೆಟ್ಟ ಹತ್ಕೊಂಡು ಬಾ ಅಂತಾರೆ, ನನ್ನ ಕೈಲಾಗಲ್ಲ ಅಂತಾರೆ. ಕೈಲಿ ಹತ್ತುವರೆ ಕಾಲಿಲ್ಲ ಹತ್ತು ಅಂತ ಹೇಳ್ತಾರೆ. ಅದಕ್ಕೆ ಏನಂತ ಕೈಲಾಗಲ್ಲ ಅಂದ್ರೆ ಏನು? ನಂಗೆ ಶಕ್ತಿ ಇಲ್ಲ ಅಂತ ಅರ್ಥ. ಬಾಹುಬಲ ಶಬ್ದಕ್ಕೆ ಅರ್ಥ ಬರೀ ಕೈಬಲ ಅಂತ ಅರ್ಥ ಅಲ್ಲ, ಅದು ಫಿಸಿಕಲ್ ಸ್ಟ್ರೆಂತ್ ಅಂತ ಒಟ್ಟು ಅಭಿಪ್ರಾಯ. ಆ ದೃಷ್ಟಿಯಿಂದ ಅವನು ಬಿಟ್ಟ, ಇವರ ಹತ್ರ ಬಂದ, ಹೊಡೆದ. ಇಬ್ಬರು ಮಹಾಬಾಹುಶಾಲಿಗಳಾದ್ದರಿಂದ ಅಯುದ್ಧ ಚಾಂಚ ಮುಷ್ಟಿಭಿ, ಇವ್ರು ಮುಷ್ಟಿಯಿಂದ ಯುದ್ಧ ಮಾಡ್ತಾರೆ ಇಬ್ರು ಕೂಡ. ಬಾಯುಧಗಳಿಲ್ಲ, ಈಗ ಮುಷ್ಟಿಯಿಂದಾನೇ ಮಾಡ್ತಾರೆ. ಚಿರಂ ಪ್ರಯುದ್ಧ ತಂಬಲೋ ಅಗ್ರಹಿತ್ ಸಾಲ ಜಂಘಯೋರ್ ಬಿಹು. ಬಹಳ ಹೊತ್ತು ಯುದ್ಧ ನಡೀತು ಇಬ್ಬರ ಮೇಲೆ. ಯಾಕೆ? ರುದ್ರ ವರ ಇದೆ ಅವನಿಗೆ, ರುದ್ರದೇವರಿಗೆ ಸಮ ವರ ಇದೆ, ಆದ್ದರಿಂದ ಸಮಸಮಾನ ಯುದ್ಧ ನಡೀತು. ಚಿರಂ ಪ್ರಯುದ್ಧ ತಂಬಲಃ ಅಗ್ರಹಿತ್ ಸ ಜಂಘಯೋರ್ ಬಿಹು. ಕೊನೆಗೊಂದು ಸ್ಟೇಜಲ್ಲಿ ಇಬ್ಬರನ್ನು ಮೊಣಕಾಲು ಹಿಡ್ಕೊಂಡು ಗಟ್ಟಿಯಾಗವನು ಹಿಡಿಂಬಾಸುರನನ್ನು. ಅಥೈರ ಬುದ್ಧ ತಂಬಲಾತ್ ಬಲ ಸುದೂರ ಆಕ್ಷಿಪತ್ ಪಪಾತ ಪಾದ ಯೋಜನೆ ಸ ನಾಜಗಾಮ ತಂ ಪುನಃ. ಅಥ ಏನಂ ಉದ್ಧತಂ ಹಲಾದ್ ಬಲಃ ಸುದೂರೇ ಆಕ್ಷಿಪತೆ. ಅವ್ನು ಹಿಡಿದು ಜೋರ ಎಸ್ತ್ರ ಆ ಕಡೆ ಹಿಡಿಂಬಾಸುರನ ಎತ್ತಿ ಒಗೆದ್ರು ಬಲರಾಮ ದೇವರು ಹಿಡಿದು. ಅವನು ಎಷ್ಟು ದೂರ ಬಿದ್ದ? ಪಪಾತ ಪಾದ ಯೋಜನೆ ಸ ನ ಆಜಗಾಮ ತಂಪುನ. ಪಾದ ಯೋಜನ ದೂರ ಬಿದ್ದ ಹೋಗ್ಯವ. ಪಾದ ಯೋಜನ ಅಂದ್ರೇನು? ಯೋಜನ 1/4 ಆಫ್ ಯೋಜನ, 1/4 ಆಫ್ ಯೋಜನ ದೂರ ಬಿದ್ದ. ಎಷ್ಟು ಡಿಫ್ರೆನ್ಸ್ ಇದೆ ಈಗ. ಹನುಮಂತ ಎಸ್ತ್ರೆ 50,000 ಯೋಜನ ದೂರ ಹೋಗಿ ಬಿತ್ತದ ಬೆಟ್ಟ, ಗೊತ್ತಾಯ್ತಾ? ಇವ್ರ ಎಸ್ತ್ರ ಏನಾಯ್ತು? ಶಿವನ ವರ ಇದೆ, ಅದು ಇಂಪಾರ್ಟೆಂಟ್ ಇದೆ. ಬರೀ ಹಿಡಿಂಬಾಸುರ ಲೆಕ್ಕ ಅಲ್ಲ ಅವರಿಗೆ. ಇವರು ವರ ಇದ್ದಿದ್ರಿಂದ ಎಷ್ಟು ದೂರ ಬಿದ್ದ ಹೋಗಿ ಅವನು? ಕಾಲು ಯೋಜನ ಸುಮಾರು 2.5 ಕಿಲೋಮೀಟರ್, 10 ಕಿಲೋಮೀಟರ್, ಅದಕ್ಕೆ 2.5 ಕಿಲೋಮೀಟರ್ ದೂರ ಬಿದ್ದ ಹೋಗಿ. ಅದು ಚೆಂಡೆ ಎಡ್ಸೋರು ಯಾರ ಹೆಸರು? ಬರೀ ಚೆಂಡುಗಳು ಹೋಗಲ್ಲ, ಬಾಲ್ಗಳು ಹೋಗೋದಿಲ್ಲ. ಆ ರೀತಿ ದೊಡ್ಡ ಸಾಮರ್ಥ್ಯ ತೋರಿಸಿದ್ರು. ಪಪಾತ ಪಾದ ಯೋಜನೆ ತ ನ ಆಜಗಾಮ ತಂಪುನಃ. ಮತ್ತೆ ಯುದ್ಧಕ್ಕೆ ಬರಲಿಲ್ಲ, ವಾಪಸ್ ಹೋಗ್ಬಿಟ್ಟ ಅಲ್ಲಿಂದ ಹಿಡಿಂಬಾಸುರ. ಇಷ್ಟು ದೂರ ಬಂದಾಗಾಯ್ತು ಅಂತೇಳಿ ಮುಂದುವರಿಸ್ಬಿಟ್ಟಾಗೆ, ವಾಪಸ್ ಬರಲಿಲ್ಲ. ಸೈನ್ಯ ನಾಶ ಆಯಿತು, ಅವನು ಬರಲೇ ಇಲ್ಲ ಯುದ್ಧಕ್ಕೆ. ಪಲಾಯನ, ಅದು ನಿಜವಾದ ಪಲಾಯನ. ಆಮೇಲೆ ಯಾರು ಕೊಲ್ತಾರ ಅವ್ರನ್ನ ಅಂದರೆ ಸ್ವಾರಸ್ಯ ಪೂರ್ತಿ ಎಸಿಲಕ್ಕಾಗಲಿಲ್ಲ, ಕಾಲು ಯೋಜನ ಕೊಲ್ಲಕ್ಕಾಗಲಿಲ್ಲ. ರುದ್ರ ವರ ಇತ್ತಾದ್ರಿಂದ ಭೀಮಸೇನ ಬರೀ ಕೈಲಿ ಚೀಡಿ ಒಂದಾಗ್ಬಿಟ್ಟು ಕುತ್ತಿಗೀಚು ಒಂದು ಒಗೆದು ಬಿಡ್ತಾರೆ. ಹಿಡಿಂಬಾಸುರನ ವಧೆ ಆಗುತ್ತಲ್ಲ ಭೀಮನಿಂದ. ಮುಂದಿನ ದೇಹದಲ್ಲೇ ಆಗುತ್ತೆ ಅದು. ಅಂದ್ರೆ ಎಷ್ಟು ಡಿಫರೆನ್ಸ್ ಇದೆ ಬಲರಾಮಿಗೂ ಭೀಮಸೇನಿಗಂತ ಗೊತ್ತಾಗುತ್ತೆ. ಅದಕ್ಕೆ ಭೀಮಶ್ಚ ಬಲಭದ್ರಶ್ಚ ಮದ್ರರಾಜಶ್ಚ ವೀರ್ಯವಾನ್ ಚತುರ್ಥ ಕೀಚಕಸ್ತೇಷಾಂ ಪಂಚಮಂ ನಾನು ಶುಶ್ರುಮಃ. ಮಾತು ಗಟ್ಟಿಯಾಗುತ್ತೆ. ನಾಜಗಾಮ ತಂಪುನಃ ವಿಹಾಯ ಸೈನಿಕಾಂಚತೌ ನೃಪೌ ಯಯೌ ವನಾಯಸಃ ನಿಹತ್ಯತಶ್ಚ ರಾಕ್ಷಸಾನ್ ಅಲಾಯುಧೋ ನನಾದಃ. ವಿಹಾಯ ತನ್ನ ಸೈನಿಕರು ಬಿಟ್ಟೆ ಹೋಗ್ಬಿಟ್ಟ. ಇವ್ರು ಕೊಂದಾಕ್ಬಿಟ್ರು ಸೈನಿಕರನ್ನು. ಸೈನಿಕರನ್ನು ಪ್ರೊಟೆಕ್ಟ್ ಮಾಡಲೇ ಇಲ್ಲ ಅವ್ರು. ರಾಜನ ಕೆಲಸ ಏನೀಗ? ಸೈನಿಕ ಪ್ರೊಟೆಕ್ಟ್ ಮಾಡಬೇಕು. ಅವನು ಬಿಟ್ಟ ಓಡೋದು ಆ ಕಡೆಗೆ. ಇವರೇ ಸೈನಿಕರೆಲ್ಲ ಕೊಂದಾಕಿ ಅನಾಥರಾದರು. ಆದ್ದರಿಂದ ಅವ್ರ ನಂಬಿ ಉಪಯೋಗ ಆಗಲಿಲ್ಲ ಅಂತ. ಯಾರನ್ನು ನಂಬಿದರೆ ಸಕುಟುಂಬ ಸಪರಿವಾರ ಅಂತ ಹೇಳೋದಿಲ್ಲ. ದೇವರು ರಕ್ಷಣೆ ಹೇಗೆ ಮಾಡ್ತಾನೆ? ಸಕುಟುಂಬ ಸಪರಿವಾರ ರಕ್ಷಣೆ ಮಾಡ್ತಾನೆ. ನಾಶ ಮಾಡಿದರೆ ಸ್ವಪುತ್ರ ಮಿತ್ರ ಬಾಂಧವೋ ವಿನಾಶ ಭಾಷೆಯಾಸೆ. ಕೊಲ್ಲೋದು ಹಾಗೆ, ಉದ್ಧಾರ ಮಾಡೋದು ಹಾಗೆ. ವಿಹಾಯ ಸೈನಿಕಾಂಚತೌ ನೃಪೌ ಯಯೌ ವನಾಯ ಸಹ. ತನ್ನ ವನಕ್ಕೆ ಹೊರಟೋದ, ಹಿಡಿಂಬ ವನ. ನಿಹತ್ಯತಶ್ಚ ರಾಕ್ಷಸಾನ್ ಹಲಾಯುಧೋ ನನಾದಃ. ಅವನು ರಾಕ್ಷಸರಿದ್ದಲ್ಲ, ಅವರೆಲ್ಲ ಕೂಡ ಬಲರಾಜರು ಕೊಂದು ಹಾಕಿಬಿಟ್ಟು. ಎಷ್ಟಿತ್ತು ಅವನ ಸೈನ್ಯ? 1 ಲಕ್ಷ. ಅಷ್ಟನ್ನು ಕೊಂದು ಹಾಕಿದ್ರು. ನನಾದಃ, ದೊಡ್ಡ ಸಿಂಹನಾದವನ್ನು ಮಾಡಿದ್ರು. ಯಾದಕ್ಕೆ? ಯಾರು? ಬಲರಾಮ ಕೊಂದಿದ್ದೀಗ. ಬಲರಾಮ ಹಿಡಿಂಬಾಸುರನ ಸೈನಿಕರೆಲ್ಲ ಕೊಂದಾಕ್ಬಿಟ್ಟು. ರಾಕ್ಷಸರು ಅವರೆಲ್ಲ, ಅದಕ್ಕೆ ರಾಕ್ಷಸಾನ್ ಅಂತ ಕರ್ತ. ಗದಸ್ತು ಸಾಲ್ಬಭೂಹೃತ ವಯೋಗತೇನ ಯೋಧಯನ್ ವಿವಾಹನಂ ನಿರಾಯುಧಂ ಚಕಾರ ಸೋಪ್ಯತರಾಪಿ ಅಪಾದ್ರವತ್. ಗದಸ್ತು ಸಾಲ್ವಭೂಭೃತ ವಯೋಗತೇನ ಯೋಧಯನ್ ವಿವಾಹನಂ ನಿರಾಯುಧಂ ಚಕಾರ ಸಹ ಅಪಿ ಅಪಾದ್ರವತ್. ಗದ ಏನು ಮಾಡ್ದ? ಸಾಲ್ವಭೂಭೃತ ಬ್ರಹ್ಮದತ್ತ ಅವನ ಜೊತೆ ಯುದ್ಧ ಮಾಡ್ತಾ ಇದ್ದ. ಅವನು ಏನಾಗಿತ್ತು? ವಯೋಗತೇನ, ಸಾಕಷ್ಟು ವಯಸ್ಸಾಗಿತ್ತು ಅವನು, ವೃದ್ಧ ಅವನು. ಇವನು ತರುಣ. ಕೃಷ್ಣನ ತಮ್ಮ ಅಂದಮೇಲೆ ಭಾರಿ ಚಿಕ್ಕವನು, ತರುಣ. ಮುಖ್ಯವಾಗಿ ದೇವತೆ, ಕೃಷ್ಣ ರಕ್ಷಣೆ ಬೇರೆ ಇದೆ, ಎಲ್ಲ ಸೇರಿದ್ರಿಂದ ಯುದ್ಧವನ್ನು ಮಾಡುತ್ತಾ ವಿವಾಹನಂ ನಿರಾಯುಧಂ ಚಕಾರ.
ವಾಹನನೂ ಕೊಂದ ನಾಶ ಮಾಡ್ದ, ಆಯುಧಗಳನ್ನು ನಾಶ ಮಾಡ್ದ. ಚಕಾರ ಸೋಪಿ ಅಪಾದ್ರವತ್, ಆಗ ಓಡೋಗ್ಬಿಟ್ಟು ಪಲಾಯನ ಮಾಡ್ದ ಅವನು ಕೂಡ. ಅದಕ್ಕೆ ಅಪಾದ್ರವತ್, ಹಿಂದಕ್ಕೆ ಓಡದ. ಸುತೇನ ತಶ್ಚ ಕನ್ಯಸಾ ಯೋಧ ಸಾತ್ಯಕೀ ರಥಿ ವರಾಸ್ತ್ರ ಯೋಧಿನೌ ವಿಜಕೃತಶ್ಚ ತಾವುಹವು. ಸುತಿಲ್ ಆಚಾರ್ಯ ಯುದ್ಧ ವರ್ಣನೆ ಮಾಡೋದು ಭಾರಿ ಕಷ್ಟದ ಸಂಗತಿ. ಯುದ್ಧದ ವರ್ಣನೆ ಅಷ್ಟು ಸುಲಭ ಅಲ್ಲ. ಅದಕ್ಕೇನೆ ಅಂಬರಿ ಎಕ್ಸ್ಪರ್ಟನ್ನು ಟ್ರೈನ್ ಅಪ್ ಮಾಡಿ ಅದು ಕೋರ್ಸ್ ಮುಗಿಸಿ ಟ್ರೈನಿಂಗ್ ತೊಗೊಂಡು ಬರ್ತಾರೆ. ಆಮೇಲೆ ನಿಧಾನ ಪ್ರಮೋಷನ್ ಟೆಸ್ಟ್ ಬ್ಯಾಚ್ಗೆ ಆಗ್ಬೇಕಾದ್ರೆ ಎಲ್ಲಿ ಹೋಗಿರ್ತಾರೋ ಎಷ್ಟೋ ದಿವಸ ಆಗಿರುತ್ತೆ ಅವ್ರಿಗೆ. ಅಂಪೈರಿಂಗ್ ಸುಲಭ ಅಲ್ಲ, ಗೊತ್ತಾಯ್ತಾ? ಯಾರಿಗೇನಾಯ್ತು ಹೇಳೋದು ಕಷ್ಟ. ಹರಿವಂಶದಲ್ಲಿ ಭಾಳ ವಿಸ್ತಾರವಾಗಿ ಬರುತ್ತೆ ಇವೆಲ್ಲ ಕೂಡ. ಆಚಾರ್ಯ ಹೇಗೆ ಸಮರಿ ಮಾಡ್ತಾರೆ ಅಂದರೆ ಎಲ್ಲ ಡೀಟೇಲ್ಸು ಬಂದಿರಬೇಕು. ನೋಡೋರಿಗೆ ಅಷ್ಟು ಉತ್ಸಾಹನೂ ಇರಬೇಕು, ಕೇಳಬೇಕಾದ್ರೆ ಆ ರೀತಿ ಬರೀತಾರೆ. ಮುಂದೆ ಮಹಾಭಾರತ ಯುದ್ಧ ಯಾತಕ್ಕೆ ಇದನ್ನು ಗೊತ್ತು ಹೇಳ್ತೀರಿ ಅಂದರೆ, ಯುದ್ಧದ ವರ್ಣನೆ ಮಾಡಿ ಯಶಸ್ಸು ಬಂದಿದ್ದು ಮುಖ್ಯವಾಗಿ ವೇದವ್ಯಾಸ ದೇವರು. ದೊಡ್ಡ ಯುದ್ಧ ಪರ್ವ, 5 ಯುದ್ಧ ಪರ್ವಗಳು, ಗೊತ್ತಾಯ್ತಾ? ದೊಡ್ಡ ರೆಕಾರ್ಡ್ ಅದು ನಡೆದೋದ ರಿಸಲ್ಟು. ಇವತ್ತು ಮ್ಯಾಚ್ ರಿಪ್ಲೈ ಎಷ್ಟು ಜನ ನೋಡ್ತಾರೆ? ನೋಡಿದ ಸಾಯಂಕಾಲ ಹೈಲೈಟ್ಸ್ ಭಾಳ ನೋಡೋದಿಲ್ಲ. ಯಾತಕ್ಕೆ? ರಿಸಲ್ಟ್ ಗೊತ್ತಾಗ್ಬಿಟ್ಟಿದೆ, ಇಂಟ್ರೆಸ್ಟ್ ಬರಲ್ಲ ಅದರಲ್ಲಿ. ಏನೇ ಸೋಲ್ತಾನೆ ಬಿಡಿ ಎಷ್ಟಾಗಿರುತ್ತೆ. ಆದ್ರೆ ಹಾಗಲ್ಲ, ನಡೆದೋಗಿರೋ ಯುದ್ಧಗಳು ಇವೆಲ್ಲ ಕೂಡ. ಆದ್ರೆ ನೋಡ್ಬೇಕಾದ್ರೆ ಹೇಗಿರುತ್ತೆ ಹೇಳಿ, ಇನ್ನೇನಾಗುತ್ತೋ ಅಂತ ಕುತೂಹಲ ಬರ ವರ್ಣನೆ ಮಾಡ್ತಾರೆ. ಇದಾಗ್ತದೆ, ಟೆನ್ಷನ್ ಕ್ರಿಯೇಟ್ ಮಾಡಿಕೊಂಡು ಆಂಟಿನೆಂಟ್ ಕ್ರಿಯೇಟ್ ಮಾಡ್ಕೊಂಡು ಓದ್ಬೇಕು, ಆ ರೀತಿ ಮಾಡ್ತಾರೆ. ಇಂಥ ಕೆಲಸ ಭಾಳ ಜನ ಕವಿಗಳು ಮಾಡ್ಲಿಕ್ಕೆ ಹೋಗೋದಿಲ್ಲ. ಇದು ಕಾಳಿದಾಸ ಭಾರಿ ಪ್ರಸಿದ್ಧ. ಯುದ್ಧ ವರ್ಣನೆ ಮಾಡೋದಿಲ್ಲ ಕಾಳಿದಾಸ, ಭಾಷಾದಿಗಳು ಮಾಡೋದಿಲ್ಲ. ಯಾಕೆ? ಭಾಳ ಕಷ್ಟದ ಕೆಲಸ. ಅದನ್ನು ಇದು ಮಾಡೋದು ಭಾರಿ ಕಷ್ಟ. ತಯಾರು ಮಾಡೋಕೆ ತುಂಬಾ ಕಷ್ಟ. ಆಚೆಯವ್ರು ಎಷ್ಟು ಯುದ್ಧ, ರಾಮರಾವಣ ಯುದ್ಧ ವರ್ಣನೆ ಆಯ್ತು, ಪೂರ್ತಿ 8ನೇ ಅಧ್ಯಾಯ ಪೂರ್ತಿ ಯುದ್ಧನೇ. ರಾಮರಾವಣ ಯುದ್ಧದ ಪ್ರಸಂಗ ಎಲ್ಲಕ್ಕೆ ನಡೆದಿತ್ತು. ಇದು ಯುದ್ಧ. ಒಂದು ಮಹಾಭಾರತ ಯುದ್ಧ, ಎಷ್ಟು ಯುದ್ಧಗಳು ವರ್ಣನೆ ಮಾಡ್ತಾರೆ. ದ್ವಂದ್ವ ಯುದ್ಧ ಅದನ್ನು ವರ್ಣನೆ ಮಾಡ್ತಾರೆ. ಆ ವೇದವ್ಯಾಸರು ಮಾಡಿದ್ರು, ಆಚಾರ್ಯ ಮಾಡಿದ್ರು. ಇದರಲ್ಲೂ ಕೂಡ ಅವರಿಬ್ಬರು ದ್ಯೂತ, ಬಿಂಬ ಪ್ರತಿಬಿಂಬ ಭಾವ, ಇದರಲ್ಲೂ ಕೂಡ ಯಾರೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆಗಿದ್ದರೆ ಆ ರೀತಿ ಹೇಳೋದೇ ಭಾರಿ ಕಷ್ಟ. ರಿಸಲ್ಟ್ ಹೇಳ್ತಾ ಬಿಡೋದು ಕೇಳಕ್ಕೆ ಯಾರು ಹೋಗೋದಿಲ್ಲ, ಆ ಸ್ಥಿತಿ ಬಂದ್ಬಿಡ್ತಾರೆ. ಇಲ್ಲಿ ಹಾಗಲ್ಲ. ಏನಾಯ್ತು, ಏನು ಸ್ಟೆಪ್ ಬೈ ಸ್ಟೆಪ್ ಆಯ್ಲು ಹೋಗ್ರಿ ಅಂತ ಹೇಳಿದಾಗ ನೋಡೋರಿಗೆ ಏನಾಗ್ಬಿಡುತ್ತೋ ಅನಿಸ್ಬೇಕು, ಆ ರೀತಿ ಮಾಡ್ತಾರೆ. ಪಾಪ ಇಬ್ರು ಸಿಕ್ಕಾಕೊಂಡಿದ್ರೆ ಒಳ್ಳೆಯವರು, ಮುದುಕರು ವಯಸ್ಸೇರೆ ಆಗಿಬಿಟ್ಟಿದೆ ಅಂತ ಯೋಚನೆ ಮಾಡ್ತಿದ್ದ ಬಲರಾಜರು ಬಿಡಿಸಿದ್ರು. ಅದೆಲ್ಲ ನಡೆದು ಹೋದ ಸಂಗತಿಯನ್ನ ಈ ನಡೆಯೋ ಹಾಗೆ ಹೇಳೋದು ಅಂದ್ರೆ ಭಾರಿ ಕಷ್ಟ. ಗದಸ್ತು ಸಾಲ್ವಭೂಭೃತ ವಯೋಗತೇನ ಯೋಧಯನ್ ವಿವಾಹನಂ ನಿರಾಯುಧಂ ಚಕಾರ ಸೋಪ್ಯತ್ರಾದ್ರವಾಪಾದ್ರವತ್ಸು ತೇನ ತಸ್ಯ ಕನ್ಯಸಾ ಯೋಧ ಸಾತ್ಯಕಿ ರಥಿ. ರಥದಲ್ಲಿ ಕೂತ್ಕೊಂಡು ಸಾತ್ಯಕಿ ಅವನ ತಮ್ಮ ಡಿಬಿಕನ ಜೊತೆಗೆ ಯುದ್ಧ ಮಾಡ್ತಾ ಇದ್ದಾನೆ. ವರಾಸ್ತ್ರ ಶಸ್ತ್ರ ಯೋಧಿನೌ ವಿಜಕೃತಶ್ಚ ತಾವುಹೌ. ಇಬ್ಬರು ಶ್ರೇಷ್ಠವಾದ ಶಸ್ತ್ರಗಳಿಂದ ಡಿಬಿಕ ಮತ್ತು ಸಾತ್ಯಕಿ ಯುದ್ಧ ಮಾಡ್ತಾ ಇದ್ದಾರೆ. ಚಿರಂ ಪ್ರಯುದ್ಧ ಸಾತ್ಯಕಿ ಸಹಂಸ ಕನ್ಯಸಾ ಬಲಿ ಶತಂ ಸಪಂಚಕಂ ರಣೇ ಚಕರ್ತ ತಸ್ಯ ಧನ್ವನಾಂ. ಚಿರಂ ಪ್ರಯುದ್ಧ ಸಾತ್ಯಕಿ ಸಹ ಹಂಸ ಕನ್ಯಸಾ ಬಲಿ ಶತಂ ಸಪಂಚಕಂ ರಣೇ ಚಕರ್ತ ತಸ್ಯ ಧನ್ವನಾಂ. ಚಿರಂ ಪ್ರಯುದ್ಧ ಸಾತ್ಯಕಿ, ಬಹಳ ಹೊತ್ತು ಯುದ್ಧ ಮಾಡಿದ ಸಾತ್ಯಕಿ. ಆ ಹಂಸ ಕನ್ಯಸ, ಹಂಸನ ತಮ್ಮನ ಜೊತೆಗೆ, ಡಿಬಿಕನ ಜೊತೆಗೆ. ಬಲಿ ಬಹಳ ಬಲಿಷ್ಠ ಸಾತ್ಯಕಿ, ತಮ್ಮ ಕನ್ಯಸ ತಮ್ಮ. ಶತಂ ಸಪಂಚಕಂ ಕನಿಷ್ಠ, ಚಿಕ್ಕವನು, ತಮ್ಮ ಅಂತ. ಶತಂ ಸಪಂಚಕಂ ರಣೇ ಚಕರ್ತ ತಸ್ಯ ಧನ್ವನಾಂ. 105 ಬಿಲ್ಲುಗಳನ್ನು ಕತ್ತರಿಸಿದ ಯುದ್ಧ ಮಾಡ್ತಾ. ಬಿಲ್ ತಗೊಂಡಲ್ಲಿ ಕತ್ತರಿಸೋದು, ಮತ್ತೆ ಕತ್ತರಿಸೋದು. 105 ಬಿಲ್ಲುಗಳನ್ನ ಸೆಂಚುರಿ, ಅದರಲ್ಲೇ ಹೊಡೆಯದಲ್ಲಿ ಸೆಂಚುರಿ ಹೊಡೆದ. ಅಷ್ಟರ ಮಟ್ಟಿಗೆ ಅವನು ತಗೊಂಡ, ಅಷ್ಟರ ಮಟ್ಟಿಗೆ ಹೊಡೆದ ಇದ್ದ. ಧನ್ವನಾಂ ಸ ಪಾಠಾಂತರ ಏನು, ಧನ್ವಿನಾಮ್ ಅಂತೇಳಿ ಆ ಪ್ರಕಾರ ಇದ್ರೆ ಅವನ್ನ ಅಂತ ಆಗೋದಿಲ್ಲ. ಅವನ ಹಿಂದೆ ಇದ್ದ 105 ಪ್ರಧಾನವಾದ ಯೋಧರನ್ನ ಕೊಂದು ಹಾಕಿದ ಅಂತ ಅರ್ಥ ಆಗುತ್ತೆ. ಸಖಡ್ಗ ಚರ್ಮ ಭೃದ್ರಣೆ ಅಭ್ಯಯಾತ್ ಸುತಾತ್ಮಜಂ ಶಿನೇಹೆ ಸಚೈನಮಭ್ಯಯಾತ್ ತಥಾ ವರಾಶಿ ಚರ್ಮ ಭೃದ್ವಿಭೀಹಿ. ಆಗೇನ್ ಮಾಡಿದ, ಅವನ ಧನುಸುಗಳು ಇಲ್ದಾಗಾಯ್ತು ಕೊನೆಗೆ ಅವನ ಹತ್ರ. ಆಗ ಅವನು ಖಡ್ಗ ಚರ್ಮ ಭೃತ್, ಖಡ್ಗ ಚರ್ಮ ಗುರಾಣಿ, ಕತ್ತಿ ಗುರಾಣಿ ಹಿಡ್ಕೊಂಡ್ಬಿಟ್ಟು ರಣೆ ಅಭ್ಯಯಾತ್ ಸುತಾತ್ಮಜಂ ಶಿನೇಹಿ. ನೋಡಿ, ಹಿಂದೆ ಶಿನಿಯ ಮಗ ಅಂತ ಹೇಳಿದ್ರು, ಶಿನಿಯ ಮೊಮ್ಮಗ ಅಂತ ಹೇಳ್ತಾರೆ. ಎಲ್ಲ ಕಡೆ ಮೊಮ್ಮಗ ಅಂತಾನೆ ಹೇಳಿ, ಒಂದ್ ಕಡೆ ಮಾತ್ರ ಏನ್ ಮಾಡಿದ್ದಾರೆ ಆಚಾರ್ಯರು, ಮಗ ಅಂತ ಕರೆದಿದ್ದ. ಅದಕ್ಕೆ ನಿನ್ನ ಹೇಳಿದಾಗ ಉತ್ತರ ತಿಳ್ಕೋಬೇಕು. ಸುತಾತ್ಮಜಂ ಶಿನೇಹಿ ಸಚೈನಮಭ್ಯಯಾತ್ ತಥಾ ವರಾಹಿ ಚರ್ಮ ಭೃದ್ವಿಭೋ. ತಕ್ಷಣ ಸಾತ್ವಿಕ ಕೂಡ ಏನ್ ಮಾಡಿದ, ಅವನು ಕೂಡ ಖಡ್ಗ ಗುರಾಣಿ ತಗೊಂಡು ಹೊರಟು. ಇಬ್ರು ಮ್ಯಾಚಿಂಗ್ ಆಗಿ ಯುದ್ಧ ಮಾಡ್ಬೇಕು ಇಬ್ರು ಕೂಡ. ಹಾಗೆ ಬಂದ ಅದು ತಾನು ಸಮಾನ ತೋರಿಸ್ಬೇಕು ಅದರಲ್ಲೂ ಕೂಡ. ವಿಭೀಹಿ, ಭೀ ಅಂದ್ರೆ ಭಯ, ಗೊತ್ತಾಯ್ತಾ? ವಿಭೀಹಿ ಅಂದ್ರೆ ಭಯ, ನಿರ್ಭಯದಿಂದ. ಹಾಗೆ ಬಂದ್ಬಿಟ್ಮಲ್ಲಪ್ಪ ಏನ್ ಮಾಡೋದು ಅಂತಿಲ್ಲ, ಧೈರ್ಯವಾಗಿರ್ತೀವಿ. ಅವ್ರಿಗೆಲ್ಲ ಒಂದು ಧೈರ್ಯ. ಹಿಂದೆ ಕೃಷ್ಣ ಇದ್ದಾನೆ, ಹಿಂದೆ ಬ್ಯಾಕಿಂಗ್ ಇದೆ ನೋಡ್ಬೇಕು.
ಅದು ಭಾರಿ ಧೈರ್ಯ ಬಂದ್ಬಿಡುತ್ತೆ ಇನ್ನು ಬ್ಯಾಕಿಂಗ್ ಇದ್ದು. ಇಲ್ಲದೆ ಹೋದ್ರೆ ಬರೀ ಜನ ಫಿಸಿಕಲ್ ಎಷ್ಟು ಜನ ಇದ್ರೂ ಧೈರ್ಯ ಬರೋದಿಲ್ಲ. ಒಬ್ಬ ಪ್ರಧಾನ ವ್ಯಕ್ತಿ ಬ್ಯಾಕಿಂಗ್ ಇದ್ದಾನೆ ಅಂದ್ರೆ ರೀತಿನೇ ಬೇರೆ ಆಗಿ. ಪ್ರದರ್ಶ ನಿರ್ವಿಶೇಷಕೌ ಉಹೌ ವ್ಯವಸ್ಥಿತೌ ಚಿರಂ ದ್ವಿಷೋಡಶ ಪ್ರಭೇದಕಂ ವರಾಸಿ ಯುದ್ಧಮಾಶ್ರಮೌ ಪ್ರದರ್ಶ ನಿರ್ವಿಶೇಷಕೌ ಉಹೌ ವ್ಯವಸ್ಥಿತೌ ಚಿರಂ. ಖಡ್ಗ ಯುದ್ಧ ಮಾಡಿದರಂತೆ. ಎಷ್ಟು ಸಾರಸ್ಯ ನೋಡಿ. ದ್ವಿಷೋಡಶ ಪ್ರಭೇದಕಂ. ಷೋಡಶ ಅಂದ್ರೆ ಎಷ್ಟು? 16. ದ್ವಿಷೋಡಶ ಅಂದ್ರೆ ಎಷ್ಟು? 32 ವೆರೈಟಿ ಖಡ್ಗ ಯುದ್ಧ ಮಾಡಿದಾರಂತೆ. ಖಡ್ಗದ ವೆರೈಟಿಗಳು ಇವತ್ತೆಲ್ಲ ಖಡ್ಗಲೇ ಮರ್ತ್ಬಿಟ್ಟಿದ್ದಾರೆ ಜನ ಈಗ. ಇವೆಲ್ಲ ಬಾಂಬ್ ಗಿಂಬು ಪೆಸುಲ್ ಬಂದ್ಮೇಲೆ ಗನ್ ಬಂದ್ಮೇಲೆ ಬಿಟ್ಟೋಗ್ಬಿಡ್ತದೆಲ್ಲ. 32 ವೆರೈಟಿ ಖಡ್ಗ ಯುದ್ಧ ಮಾಡಿದ್ರು ಅಂತ ಹೇಳ್ತಾರೆ. ಬರೀ ಹೇಳೋದಲ್ಲ, ಹರಿವಂಶ ಯಾವುದೋ ಅಂತ ಅಷ್ಟು ಹೆಸರು ಹೇಳ್ತಾರೆ. ಎಷ್ಟು ವೆರೈಟಿ ಇತ್ತು? 32 ಹೆಸರು ಹೇಳ್ತಾರೆ. ಇವೆಲ್ಲ ಅರ್ಥ ಮಾಡ್ಕೊಂಡ್ರೆ ಇವೆಲ್ಲ ಏನು ಯಾರೋ ಬರ್ತಿದ್ದಾರೆ, ಏನೋ ಎಲ್ಲ ಯೂಸ್ಲೆಸ್ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಇನ್ಫಾರ್ಮೇಶನ್ ಎಲ್ಲ ಇವತ್ತಿಗೂ ಯಾರಿಗೂ ಗೊತ್ತಿಲ್ಲ ಅಂತ ತಿಳ್ಕೊಂಡ್ರೆ ಇಟ್ಸ್ ಸೂಪರ್. ಗೊತ್ತಿಲ್ಲ ಮೊದಲು ಬೈದು ಬಿಡ್ತಾರೆ, ಗೊತ್ತಾದ್ಮೇಲೆ ನಾವು ಮಾಡಿದ್ವಿ ಶುರು ಮಾಡಿ ಗಲಾಟೆ ಶುರು ಮಾಡ್ತಾರೆ. ಇಂದು ವಿಮಾನ ಅದನ್ನು ತಮಾಷೆ ಮಾಡ್ತಿದ್ರು, ಇವ್ರು ಮಾಡಿದಾಗ ಭಾರಿ ಗ್ರೇಟ್ ಅನ್ಕೊಂಡು. ಅದಿತ್ತು ಅಂದ್ರೆ ಮೊದಲು ಒಪ್ತಿದ್ದಿಲ್ಲ, ಈಗ ಹೆಸರು ಕೂಡ ಹೇಳಲ್ಲ. ಅಂದ್ರೆ ಒಪ್ಲಕ್ಕೆ ತಯಾರಿಲ್ಲ. ಹಿಂದೆ ಅಡ್ವಾನ್ಸ್ಮೆಂಟ್ ಇತ್ತು. ಇವರೆಲ್ಲ ಹಿಸ್ಟ್ರಿ ಏನು ಬರೀತಾರೆ ಅದು ರಾಂಗ್ ಹಿಸ್ಟ್ರಿ. ಇದೆಲ್ಲ ಹಿಂದಿನ ಕಥೆಯನ್ನು ತಿಳ್ಕೊಂಡು ಹೋಗ್ಲಿ. ಹರಿವಂಶದ ಕಾಲ ಇವತ್ತಿನ ಇವ್ರ ಪ್ರಕಾರ ಕೂಡ ನಮ್ಮ ಪ್ರಕಾರ ಬಿಟ್ಬಿಡಿ 2000 ವರ್ಷದ ಹಿಂದೆ ಬರೋದ ಗ್ರಂಥ. ಗೊತ್ತಾಯ್ತಾ? ಇಷ್ಟೆಲ್ಲ ನಡೆದಿಲ್ಲ ಬರೀತಾರಂದ್ರೆ ಇಷ್ಟು ಇಮ್ಯಾಜಿನ್ ಮಾಡಕ್ಕೆ ಏನಾಗಿರ್ಬೇಕು ಅವರು? ಎಷ್ಟು ಗ್ರೇಟ್ ಇರಬೇಕು ಯೋಚನೆ ಮಾಡಿ. ಇರೋದನ್ನ ಹೇಳ್ಬೇಕಾದ್ರೆ ಎಷ್ಟು ಗ್ರೇಟೋ, ಇನ್ನೂ ಗ್ರೇಟ್ ಆಗಿರ್ಬೇಕು. ಎಲ್ಲರಲ್ಲೂ ಕೂಡ ಅವ್ರು ದೊಡ್ಡವ್ರನ್ನ ಒಪ್ಪಲೇಬೇಕು. ಅದನ್ನ ಇವ್ರು ಒಪ್ಪೋದೇ ಇಲ್ಲ. ಯಾಕಂದ್ರೆ ಎಲ್ಲ ಒಂದಿನ ಹೇಳ್ತಾರೆ, ಮೆಕ್ಯಾನಿಕಲಿ ಕೇಳ್ತಾ ಹೋಗ್ತಾರೆ. ಕಥೆ ಆದರೆ ಎಷ್ಟು ಶ್ರೇಷ್ಠನೋ, ಇತಿಹಾಸ ಆದರೆ ಶ್ರೇಷ್ಠ ಯಥಾವತ್ತ ಹೇಳಿದ್ರು. ಕಲ್ಪನೆ ಆದ್ರೆ ಶ್ರೇಷ್ಠ, ಕಲ್ಪನೆ ಮಾಡೋದು ಸಾಧ್ಯನೇ ಇಲ್ಲ ಇಷ್ಟರ ಮಟ್ಟಿಗೆ. ಅರ್ಥ ಆಯ್ತಾ? ಎಷ್ಟು ವೆರೈಟಿಗಳು, ಎಷ್ಟಿದು, ಈ ನಂಬರ್ಗಳೇನು, ಇದೇನು, ಅದೆಲ್ಲ ಹೇಳ್ಬೇಕಾದ್ರೆ ಯಾವ ಪರ್ಫೆಕ್ಷನ್ ಇರ್ಬೇಕಾದ್ರೆ ಸಾಧ್ಯನೇ ಇಲ್ಲ ಅಂತ ಹೊತ್ತಲ್ಲಿ. ಮತ್ತೆ ಡಿಸ್ಟೆನ್ಸು ತರೋದು, ನಡೆದಿದ್ದು ಹೇಳ್ಬೇಕು, ಎಷ್ಟು ದೂರ ಇತ್ತು, ಹೇಗೆ ಬಂದರು, ಸಾಮಾನ್ಯ ಸಂಗತಿ ನಾವೆಲ್ಲ ಕೂಡ. ಕತೆ ಆದ್ರೆ ವ್ಯಕ್ತಿ ಇನ್ನೂ ಜಾಸ್ತಿ ಆಗಿಬಿಡುತ್ತೆ. ಕತೆ ಕಾದಂಬರಿ ಹೇಳಿದಾಗ ಇವರೆಲ್ಲ ಮಹಾಭಾರತ ನೋಡ್ಬಿಟ್ಟು ತಪ್ಪ ಬರೀತಾರೆ. ರಾಮ ಸೂಸೈಡ್ ಮಾಡಿ ಅಂದ್ವಿ, ಇವ್ರದ್ದು ಏನು ಮಾಡಬೇಕು, ಎಷ್ಟು ಮೂರ್ಖರಿದ್ದಾರೆ ಅಂತ ಹೇಳೋದಕ್ಕೆ ಸಾಧ್ಯ. ಅರ್ಥಾತ್ ಸಂಬಂಧ ಇಲ್ಲ. ಬೊಯ್ಯೋದು ಇದನ್ನು ಓದಿಲ್ಲ ಆದ್ರಿಂದ ಅದಕ್ಕೆ ಚಪಾಳಿಗಳು ಗೊತ್ತಿಲ್ಲ. ಕೂಪಮಂಡೋಕ ನ್ಯಾಯ ಅಂತಾರಲ್ಲ ಹಾಗೆ. ಅವ್ರು ಬೇರೆ ಕಂಡಿಲ್ಲ, ಇವ್ರು ಕಂಡಿದ್ದೆ ಭಾರಿ ಗ್ರೇಟ್ ಅಂತ ಚಪಾಳಿ ಹಾಕ್ತಿರ್ತಾರೆ. ಜಾಸ್ತಿ ಗೊತ್ತಿದ್ದವ್ರು ಏನು ಅನಿಸುತ್ತದು? ಯಾವುದೋ ಬೆಟ್ಟ ತೋರಿಸಿ ಹೊಡ್ತಿರ್ತಾರೆ, ಉಳಿದವ್ರು ಏನು ಹೊಡಿತಿರ್ತಾರೆ. ಅವನು ಮೌಂಟ್ ಎವರೆಸ್ಟ್ ಹತ್ತಿ ಬಂದವನು, ಅವನೇನು ಮಾಡ್ತಾನೆ? ನಕ್ಕು ಬಿಡ್ತಾನೆ ಅಷ್ಟೇ. ಯಾತಕ್ಕೆ? ಅದ್ರ ಬಂದು ಯಾವ ಲೆಕ್ಕ ಇದೆ ಎಲ್ಲ ಕೂಡ ಅಂತ. ಅರ್ಥ ಆಯ್ತಾ? ಬಟ್ ನೋಡದೇ ಇದ್ದವ್ರಿಗೆ ಭಾರಿ ಗ್ರೇಟ್ ಇದ್ದಾಗ ಲೆಕ್ಕ. ಬಟ್ ಹಾಗಾಗಿದ್ದಾರೆ ಜನ. ಸಂಸ್ಕೃತ ಬರೋದಿಲ್ಲ, ಓದ ಆಸಕ್ತಿ ಇಲ್ಲ, ಎಲ್ಲ ಬೈಯೋರೇ, ಪುಸ್ತಕಗಳು ಅಂಥವೇನೆ. ಅದರಿಂದ ಹಾಗಾಗಿಬಿಟ್ಟು ಅದಕ್ಕೆ ಒಂದು ಜನಗಳಿಗೆ ಹೇಳ್ತಾ ಇದ್ರೆ ಬೈ ಅನ್ನೋದು ಜ್ಞಾಪಕ ಆಗತ್ತೆ. ಖಡ್ಗಚರ್ಮ ಹೃದ್ರಣೆ ಅಭ್ಯಯಾತ್ ಸುತಾತ್ಮಜಂ ಸಿನೇಹೆ ದ್ವಿಷೋಡಶ ಪ್ರಭೇದಕಂ ವರಾಶಿ ಯುದ್ಧಮಾಶ್ರಮೌ. ಇಷ್ಟು ಮಾಡಿದ್ರೆ ಆಯಾಸ ಆಗ್ಲಿಲ್ಲ ಅಂತ ಇಬ್ಬರಿಗೂ ಕೂಡ. ಅಷ್ಟು ಬಲಿಷ್ಠರು, ಅಷ್ಟು ಎಕ್ಸ್ಪರ್ಟ್ಗಳು. ಪ್ರದರ್ಶ ನಿರ್ವಿಶೇಷಕೌ ಉಹೌ ವ್ಯವಸ್ಥಿತೌ ಚಿರಂ. ನೋಡ್ಕೊಂಡು ಇಬ್ಬರಿಗೂ ಅವ್ರಿಗೆ ಇಬ್ಬರು ಕೂಡ ನಿರ್ವಿಶೇಷಕವು, ಮೀರಿಸಕ್ಕೆ ಆಗ್ತಾನೇ ಇಲ್ಲ. ಈಕ್ವಲ್ ಯುದ್ಧ ಮಾಡ್ತಾ ಇದ್ದಾರೆ ಇಬ್ರು ಕೂಡ. ಅವರಿಗೆ ಇಬ್ಬರು ಮಾತಾಡ್ಕೊಂಡ್ರಂತೆ. ಪರಸ್ಪರಾಂತರೈ ಶಿಣೌ ನಚಾಂತರಂ ವ್ಯಪಶ್ಯತಾಂ ತಥೋ ವಿಹಾಯ ಸಂಗರಂ ಗತೌ ನಿರರ್ಥಕಂತ್ವಿತಿ. ಇಬ್ಬರು ಮಾತಾಡ್ಕೊಂಡು ಏನು ಉಪಯೋಗ ಇಲ್ಲ. ಎಷ್ಟೊತ್ತು ಯುದ್ಧ ಮಾಡಿದ್ರೆ ಹಣೆ ಬರ ಇಷ್ಟೇ ಆಗೋದು. ಇಬ್ಬರು ಗೆಲ್ಲೋದಕ್ಕಾಗೋದಿಲ್ಲ. ಇಬ್ಬರು ಬೇರೆ ಕಡೆ ಹೋಗೋಣ, ಬೇರೆ ಕಡೆ ಮಾತಾಡ್ಕೊಂಡು ಹೋಗ್ಬಿಟ್ಟದು ಬೇರೆ ಕಡೆ. ಅಂದ್ರೆ ಇದು ಪಲಾಯನ ಅಲ್ಲ, ಇದು ಏನಿದು ಡ್ರಾ ಇದ್ದಾಗ ಡ್ರಾ ಮಾಡ್ಕೊಂಡು ಟೈ ಮಾಡ್ಕೊಂಡು ಹೊರಟೋಗ್ಬಿಟ್ಟು. ತಥೋ ವಿಹಾಯ ಸಂಗರಂ ಗತೌ ನಿರರ್ಥಕಂತ್ವಿತಿ. ಈತನ ಕೊಲ್ಲಕ್ಕಾಗೋದಿಲ್ಲ, ವರ ಇದೆ ಅವರಿಗೆ. ಈತ ಕೃಷ್ಣನ ಬ್ಯಾಕಿಂಗ್ ಇದೆ, ಆದ್ರೆ ಇಬ್ಬರು ಗ್ರೇಟ್. ಅದು ಇದು ಮಾಡಕ್ ಆಗ್ತಾನೆ ಇಲ್ಲ. ತತಸ್ತಹಂ ಸಂಯುತೌ ಜಗಾಮ ಯೋದ್ಧುಮಚ್ಯುತಂ ಕ್ಷಣೇನ ತೌ ನಿರಾಯುಧೌ ಚಕಾರ ಕೇಶವಃ ಶರೈಃ. ತತಸ್ತಹಂಸ ಸಂಯುತಃ ಜಗಾಮ ಯೋದ್ಧುಮಚ್ಯುತಂ ಕ್ಷಣೇನ ತೌ ನಿರಾಯುಧೌ ಚಕಾರ ಕೇಶವ ಶರೈಃ. ಅದೇನ್ ಮಾಡಿದ? ಆಮೇಲೆ ಹೋಗಿಬಿಟ್ಟು ಅವನ ಜೊತೆ ಬಂದ, ಅಣ್ಣನ ಜೊತೆ ಬಂದ, ಹಂಸನ ಕರ್ಕೊಂಡು ಕೃಷ್ಣನ ಮೇಲೆ ಹೋದ. ಸಾತ್ಯಕಿನ ದೀಪಿಕ ಒಬ್ಬನಿಗೆ ಗೆಲ್ಲಕ್ಕಾಗಲಿಲ್ಲ, ಸೋಲು ಇಲ್ಲ, ಬಂದ. ಹಂಸ ಇಬ್ರು ಸೇರ್ಕೊಂಡ್ರು. ಇಬ್ರು ಕೃಷ್ಣನ ಮೇಲೆ ಬಂದ್ರು, ಇಬ್ರು ಸೇರ್ಕೊಂಡ್ರು. ಸರಿ ನೋಡ್ಬೇಕು, ಇಬ್ರು ಬಂದ್ರು. ಕೃಷ್ಣ ಏನ್ ಮಾಡಿದಾಗ ಕ್ಷಣೇನತೌ ನಿರಾಯುಧೌ ಚಕಾರ ಕೇಶವಶ್ಚರೈ. ಒಂದೆಷ್ಟು ಇಬ್ಬರನ್ನು ಒಟ್ಟಿಗೆ ನಿರಾಯುಧನ ಮಾಡ್ತಾರೆ. ಇಷ್ಟು ಡಿಫರೆನ್ಸ್ ಗೊತ್ತಾಗುತ್ತೆ. ಒಬ್ಬ ಸಾತ್ಯಕಿಗೆ ಒಬ್ಬ ಡಿಪಿಕನನ್ನ ಸೋಲಿಸ್ಲಕ್ಕೆ ಕೂಡ ಅಷ್ಟೊತ್ತು ಕಷ್ಟಪಟ್ಟರು ಆಗಲಿಲ್ಲ. ಕೃಷ್ಣ ಇಬ್ಬರು ಜೊತೆ ಬಂದಾಗಲೂ ಕೂಡ ಅದು ಕ್ಷಣದಲ್ಲಿ ಸೋಲಿಸಿದ ಅಂತ ಹೇಳಿದ್ರೆ ತಾರತಮ್ಯ ಎಷ್ಟು ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಬರೀ ಮೇಲೆ ಅಂತ ಹೇಳೋದು ಬೇರೆ,
ಬರೀ ಮೇಲೆ ಅಂತ ಹೇಳೋದು ಬೇರೆ, ಅದನ್ನ ಎಷ್ಟು ಮೇಲೆ ಅಂತ ಅರ್ಥ ಮಾಡಿಕೊಂಡ್ರೆ ಗೊತ್ತಾಗುತ್ತೆ. ಇದೆಲ್ಲ ಆ ಐಡಿಯಾ ಬರೋದು ಅವಾಗ ತಾರತಮ್ಯ ಜ್ಞಾನ ಸ್ಪಷ್ಟ ಆಗ್ತಾ ಹೋಗುತ್ತೆ. ದೇವರು ಎಷ್ಟು ಮೇಲಿದ್ದಾನೆ, ಅನಂತಾನಂತ ಗುಣ ಸಂಪನ್ನ ನಮಗೆ ಕ್ಲಿಯರ್ ಆಗಿ. ತಹಸೀಲ್ದಾರ್ ಡಿ ಸಿ ಅಂತಾನೆ, ಎ ಸಿ ಅಂತಾನೆ, ತಹಸೀಲ್ದಾರ್ ಅಂತಾನೆ, ಏನು ಕಮಿಷನರ್ ಅಂತ ಏನು ಡಿಫರೆನ್ಸ್ ಗೊತ್ತಾಗೋದಿಲ್ಲ. ಕಮಿಷನರ್ ಸಣ್ಣ ಪದ ಕಂಡರು, ಅಸಿಸ್ಟೆಂಟ್ ಕಮಿಷನರ್ ದೊಡ್ಡ ಪದ ಕಾಣೋದು, ಡೆಪ್ಯೂಟಿ ದೊಡ್ಡ ಪದ, ಕಮಿಷನರ್ ಚಿಕ್ಕ ಪದ ಕಂಡ ಕಾಣು, ತಹಸೀಲ್ದಾರ್ ಇವೆಲ್ಲ ಹೆಸರಿರೋದು. ಅವ ಹೆಸರು ಕೇಳಿದಾಗ ಡಿಫ್ರೆನ್ಸ್ ಗೊತ್ತಾಗೋದಿಲ್ಲ. ಗ್ರೇಟ್ ಗ್ರೇಟ್ ಓದ್ಕೊಂಡು ಹೇಳ್ಬಿಡ್ತಾನೆ ಅಷ್ಟೇ, ಇವರೆಲ್ಲ ಇವರಿಂದ ಗ್ರೇಟ್ ಇದ್ದಾರೆ. ಪವರ್ ಜಾಸ್ತಿ ನೋಡಿದಾಗ ಗೊತ್ತಾಗುತ್ತೆ. ತಾಲೂಕು ಡಿಸ್ಟ್ರಿಕ್ಟ್ ಆಗೋ ಪವರ್ ಎಲ್ಲಿ, ಡಿಸ್ಟ್ರಿಕ್ಟ್ ಆಗೋ ಪವರ್ ಎಲ್ಲಿ, ಎಂಟೈರ್ ಸ್ಟೇಟ್ ಕವರ್ ಮಾಡೋದು ಎಲ್ಲಿ ಅಂತ ಗೊತ್ತಾದರೆ ಆಗ ತಾರತಮ್ಯ ಕ್ಲಿಯರ್ ಆಗಿ ಗೊತ್ತಾಯ್ತಾ. ಇದಕ್ಕೆ ನಿರ್ಣಯ ಸರ್ವಶಾಸ್ತ್ರಾಣ ಸದೃಷ್ಟಾಂತೋ ಹಿ ಭಾರತ್. ಇದನ್ನೆಲ್ಲ ನೋಡ್ಬೇಕು. ಯಾರ್ಯಾರು ವರ ಇಟ್ಟಿದ್ದೇನೆ, ಯಾರ್ಯಾರು ಹೇಗೆ ಸೋಲಿಸಿದ್ರು, ಎಷ್ಟು ಟೈಮ್ ತೊಗೊಂಡು ಸೋಲಿಸಿದ್ರು. ಕೃಷ್ಣ ಎಲ್ಲೋದ್ರು ಕ್ಷಣಾರ್ತೆ, ಬೇರೆ ಇದೇ ಇಲ್ಲ. ಇದನ್ನ ಅರ್ಥ ಮಾಡ್ಕೊಬೇಕು. ಕ್ಷಣೇನತೌ ನಿರಾಯುಧೌ ಚಕಾರ ಕೇಶವಶ್ಯರೈಹಿ. ಅಲ್ಲಿಗೆ ನಾಳೆ ದಿವಸ ಮುಗೀತಿ, ಅಧ್ಯಾಯ ಮುಗೀತಿ.